ಸಭೆಯ 5 ವಿಧವಾದ ಸೇವೆಗಳಲ್ಲಿ ಮೂರನೆಯ ಪ್ರಾಮುಖ್ಯವಾದಂಥ ಸೇವೆ ಸುವಾರ್ತಿಕರು. ಸೊ ಇವತ್ತು ನಾವು ಅದರ ಕುರಿತಾಗಿ ಡಿಸ್ಕಸ್ ಮಾಡುವವರಾಗೋಣ. ಈ ಸುವಾರ್ತೆ ಸೇವೆ ಯಾವ ರೀತಿಯಾಗಿ, ಒಬ್ಬ ಸುವಾರ್ತಿಕನ ಜವಾಬ್ದಾರಿ ಏನೆಂಬುದಾಗಿ ನಾವು ಅದರ ಕುರಿತಾಗಿ ನಾವು ಇವತ್ತು ಡಿಸ್ಕಸ್ ಮಾಡುವವರಾಗೋಣ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಬ್ರದರ್, ಮೂರನೇದಾಗಿ ಬಹಳ ಪ್ರಾಮುಖ್ಯವಾದ ಸೇವೆ ಸುವಾರ್ತಿಕರು. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಇವಾಂಜಲಿಸಮ್ ಅಂಡ್ ಇವಾಂಜಲಿಸ್ಟ್? ನಾವು ಇದನ್ನು ಮುಂದುವರಿದ ಭಾಗವಾಗಿ ಸಭೆಯ ಬಹಳ ಮುಖ್ಯತ್ವವನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದು ಆಫೀಸ್ ಆಫ್ ಚರ್ಚ್ ಎಂಬುದಾಗಿ ಹೇಳ್ತಾರೆ. ಈ ಆಫೀಸ್ ಆಫ್ ಚರ್ಚಲ್ಲಿ ಬಂದು ಮೂರನೇದಾಗಿ ಇವಾಂಜಲಿಸಮ್. ಹೌದು, ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂತ ಒಂದು ವೇಳೆ ನೋಡುವುದಾದರೆ, ಈ ಕೈಯನ್ನು ಈ ರೀತಿ ಇಟ್ಟು ಹೇಳ್ತಾರೆ, ಇದು ಒಂದು ವಿಷಯವನ್ನು ಹೇಳ್ತಾರೆ. ಏನಂತ ಕೇಳಿದಾದರೆ 5 ಬೆರಳಿದೆ ಅಲ್ವಾ, ಕೆಳಗೆ ಬಂದು ಇದುವೇ ಇವಾಂಜಲಿಸಮ್ ಎಂಬುದಾಗಿ ಹೇಳ್ತಾರೆ. ಏನು ಕಾರಣ ಅಂದರೆ, ನೋಡುವುದಕ್ಕೆ ಬಹಳ ಸಿಂಪಲ್ ಆಗಿ ಕಡಿಯದಾಗಿರುತ್ತೆ, ಆದರೆ ಇದುವೇ ಕಿವಿಯೊಳಗೆ ಹೋಗುತ್ತೆ, ಬೇರೆ ಯಾವುದು ಕಿವಿಯೊಳಗೆ ಹೋಗುವುದಿಲ್ಲ. ಅರ್ಥ ಏನಂದರೆ, ಇವಾಂಜಲಿಸಮ್ ಎನ್ನುವಂಥದ್ದೇ ಜನಗಳ ಒಳಗೆ ಅದು ಹೋಗುವಂತಹ ಒಂದು ವಿಷಯ ಎಂಬುದಾಗಿ. ಇವಾಂಜಲಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇನ್ನು ಹೇಳಬೇಕು ಅಂದರೆ, ಇವಾಂಜಲಿಸಮ್ ಮಿನಿಸ್ಟ್ರಿ ಎನ್ನುವುದು ಎರಡನೇದು. ನಾವು ಅದನ್ನು ನೋಡೋಣ. ನಾವು ಕಳೆದ ಬಾರಿ ನೋಡಿದ್ವಿ ಅಲ್ವಾ. ಹೌದು, ಪ್ರವಾದನೆಯ ಸೇವೆ ಬೇರೆ, ಸೇವೆಯಲ್ಲಿ ಪ್ರವಾದನೆ ಬರುವುದು ಬೇರೆ. ಅದು ಆ ರೀತಿ. ಅದೇ ರೀತಿಯಾಗಿ ಇವಾಂಜಲಿಸಮ್ ಬಂದು ಎಲ್ಲರೂ ಮಾಡಬೇಕಾಗಿರುವುದು ಇವಾಂಜಲಿಸಮ್. ಡಿಫಾಲ್ಟ್ ನಮ್ಮ ಮೇಲೆ ಬಿದ್ದಿರುವಂತಹ ಭಾರ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹೇಳದಿದ್ದರೆ ಅಯ್ಯೋ ಎಂಬುದಾಗಿ ಹೇಳುತ್ತದೆ. ಆ ಇವಾಂಜಲಿಸಮ್ ಹೇಳುವಂಥದ್ದು ಯಾವುದರ ಗುರುತು ಎಂಬುದಾಗಿ ನೋಡುವುದಾದರೆ, ಸರಿಯಾಗಿ ರಕ್ಷಣೆ ಹೊಂದಿದ್ದೀರಿ ಎನ್ನುವುದಕ್ಕೆ ಒಂದು ಗುರುತು. ಓಕೆ, ಯಾಕೆ ಅಂತ ಕೇಳುವುದಾದರೆ, ನೀವು ಸರಿಯಾಗಿ ರಕ್ಷಣೆ ಹೊಂದಿದ್ದೀರಾ ಅಂದರೆ ದೇವರನ್ನ ಸ್ವೀಕಾರ ಮಾಡಿಕೊಂಡಿದ್ದೀರಾ ಪೂರ್ಣ ಮನಸ್ಸಿಂದ ಅಂತ ಹೇಳಿದ ಕೂಡಲೇ ರಕ್ಷಣೆಯ ಅನುಭವ, ಅದರ ಮೊದಲ ಹಂತ ಏನಂತ ಕೇಳುವುದಾದರೆ, ನಿಮ್ಮಲ್ಲಿ ಒಂದು ರಕ್ಷಣೆಯ ಸಂತೋಷ ಬರುತ್ತೆ. ಆ ರಕ್ಷಣೆಯ ಸಂತೋಷದ ಎಫೆಕ್ಟ್ ಅದೇನು ಮಾಡುತ್ತೆ ಅಂತ ಕೇಳೋದಾದರೆ, ಅದು ತಕ್ಷಣ ಯಾರ ಬಳಿ ಆದರೂ ಹೇಳಕ್ಕೆ ಹೇಳುತ್ತೆ. ಅದು ಬಂದು ನಮ್ಮ ಆತ್ಮದ ಒಳಗೆ ಡಿಫಾಲ್ಟ್ ಆಗಿ ದೇವರಿಟ್ಟಿರುವಂತಹ ಒಂದು ಸ್ವಭಾವ. ಒಂದೊಂದಕ್ಕೆ ಒಂದು ಸ್ವಭಾವ ಇದೆ ಅಲ್ವಾ. ಆತ್ಮಕ್ಕೆ ಒಂದು ಸ್ವಭಾವ ಇದೆ. ಏನಂತ ಕೇಳುವುದಾದರೆ, ಇವಾಗ ಬಂದು ಉದಾಹರಣೆಗೆ ಒಂದು ಒಳ್ಳೆ ವಸ್ತು ಪಡಿತೀರಾ, ಚೀಪಾಗಿದೆ, ಚೆನ್ನಾಗಿದೆ. ಅನಂತರ ಫ್ರೆಂಡ್ ಒಬ್ಬರು ಫೋನ್ ಮಾಡ್ತಾರೆ, ನಿಮ್ಮನ್ನರಿಯದೆ ಅವರ ಬಳಿ ಅದನ್ನು ಹೇಳ್ತೀರಾ. ಹೌದು ಅಲ್ವಾ. ಆ ಅಂಗಡಿಯವರು ಅದನ್ನ ಹೇಳಕ್ಕೆ ಹೇಳಿಲ್ಲ, ಮ್ಯಾನುಫ್ಯಾಕ್ಚರರ್ ಹೇಳಲಿಕ್ಕೆ ಹೇಳಿಲ್ಲ, ಆದರೆ ನೀವೇನು ಮಾಡ್ತೀರಾ, ಆಟೋಮೆಟಿಕ್ ಅದನ್ನು ಹೇಳ್ತೀರಾ. ರೀಸನ್ ಏನಂತ ಕೇಳುವುದಾದರೆ, ನಿಮ್ಮ ಆತ್ಮದ ಒಳಗೆ ಯಾವೊಂದು ಒಳ್ಳೆ ವಿಷಯ ಒಳಗೆ ಬಂದ ಕೂಡಲೇ ಅದು ಯಾರು ಬೆಳೆದರೂ ಹಂಚಬೇಕು ಅಂತ ಹೇಳುತ್ತೆ. ಇದನ್ನು ಬಂದು ಡಿಫಾಲ್ಟ್ ಆಗಿ ಪರಲೋಕ ನಮ್ಮೊಳಗೆ ಮಾಡಿಟ್ಟಿದೆ. ಅದನ್ನು ಯಾಕೆ ಯೂಸ್ ಮಾಡ್ತೀವಿ ಎನ್ನುವುದು ಮುಖ್ಯ. ಈಗ ನೀವು ದೇವರನ್ನು ಸ್ವೀಕಾರ ಮಾಡ್ಕೊಂಡ್ರಿ, ಸ್ವೀಕರಿಸಿದ ಕೂಡಲೇ ನಿಮ್ಮ ಆತ್ಮ ಬದಲಿಂಗನನ್ನು ಭೇಟಿ ಮಾಡುತ್ತದೆ. ಅಂದರೆ ಮೊಟ್ಟ ಮೊದಲು ನೀವೇನು ಮಾಡ್ತೀರಾ, ರಕ್ಷಣೆಯ ಅನುಭವವನ್ನು ಅನುಭವಿಸ್ತೀರಾ. ಕಂಪಲ್ಸರಿ ನಿಮ್ಮಿಂದ ಬೇರೆ ಯಾರ ಬಳಿ ಹೇಳದಿರಕ್ಕೆ ಸಾಧ್ಯನೇ ಇಲ್ಲ. ಯಾರ ಬಳಿ ಆದರೂ ಹೇಳಲು ತೋಚುತ್ತದೆ. ಆ ರೀತಿ ಹೇಳಿದರೆ ಮಾತ್ರ ನೀವು ರಕ್ಷಣೆ ಅನುಭವ ಒಳಗೆ ಬಂದಿದ್ದೀರಿ ಎಂಬುದಾಗಿ ಅರ್ಥ. ಅದಕ್ಕೆ ಒಂದು ಗುರುತಾಗಿ ಇಟ್ಕೊಳ್ಳಿ ಅದನ್ನು. ಸೊ ಈಗ ಪೌಲ ಇದ್ದಾರೆ. ಪೌಲನನ್ನು ನೀವು ನೋಡುವುದಾದರೆ, ದೇವರನ್ನು ಸ್ವೀಕರಿಸಿಕೊಂಡ ಕೂಡಲೇ ಅವರ ಕಣ್ಗಳಲ್ಲಿ ಆ ಒಂದು ಕಾರ್ಯ ಪರದೆಯಂತೆ ಬಿದ್ದ ಕೂಡಲೇ ವಾಕ್ಯ ಹೇಳುತ್ತೆ. ಪೌಲ ಎನ್ನುವವನು ಬಲವನ್ನು ಹೊಂದಿ ತಕ್ಷಣ ಅವನೇನು ಮಾಡುವುದಕ್ಕೆ ಆರಂಭ ಮಾಡೋದಂದರೆ, ಹೋಗಿ ಜನಗಳಿಗೆ ಯೇಸುವೆ ಕ್ರಿಸ್ತನು ಎಂಬುದಾಗಿ ಜನಗಳಿಗೆ ಪ್ರಸಂಗ ಮಾಡುವುದಕ್ಕೆ ಮುಂದಾದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆ ಒಂದು ತ್ವರಿತವಾಗಿ ಎಂಬುದಾಗಿ ಒಂದು ಪದ ಇದೆ. ಅದರ ಅರ್ಥ ಏನಂದರೆ, ಅವರಿಂದ ಸುಮ್ಮನೆ ಇರಕ್ಕಾಗಲ್ಲ. ಅದನ್ನೇ ಹೇಳ್ತಾರೆ, ಕ್ರಿಸ್ತನ ಪ್ರೀತಿಯನ್ನು ನಾನು ಒತ್ತಾಯ ಮಾಡ್ತದೆ ಎಂಬುದಾಗಿ. ಇವಾಂಜಲಿಸಮ್ಗೆ ಇರುವಂತಹ ಮೊದಲ ಎಫೆಕ್ಟ್ ಇದುವೇ. ಸೊ ಎಲ್ಲರೂ ಇವಾಂಜಲಿಸಮ್, ಎಲ್ಲರೂ ಸುವಾರ್ತೆಯನ್ನು ಹೇಳಬೇಕು. ಅದುವೇ ಬಂದು ಡಿಫಾಲ್ಟ್. ಸೊ ಗಾಸ್ಪಲ್ ಈಸ್ ಎವ್ರಿ ಬಿಲೀವರ್ಸ್ ರೆಸ್ಪಾನ್ಸಿಬಿಲಿಟಿ. ಹೌದು, ಅದು ಅವ್ರನ್ನ ಹೇಳಲೇಬೇಕು. ಹೇಳಿದ್ರೆ ಅಯ್ಯೋ ಅಂತ ಇದೆ. ಓಕೆ, ಸೊ ಎಲ್ಲರೂ ಹೇಳಬೇಕು. ಇದರಲ್ಲಿ ಎಲ್ಲಿ ಇವಾಂಜಲಿಸಮ್ ಮಿನಿಸ್ಟ್ರಿ ಬೇರ್ಪಡುತ್ತದೆ ಎಂಬುದನ್ನು ನೋಡಲಿದ್ದೇವೆ. ಇವಾಂಜಲಿಸಮ್ ಹೇಳುವುದು ಒಂದು ಕಡೆ ಇರಲಿ. ಈಗ ನೀವು ಇವಾಂಜಲಿಸಮ್ ಅಂದರೆ ಆ ಸುವಾರ್ತೆಯನ್ನು ಜನಗಳಿಗೆ ಹೇಳ್ತಾ ಇವೆಲ್ಲ ಕಾರ್ಯಗಳನ್ನು ನೋಡ್ತಾ ಒಂದು ಸ್ಥಳದಲ್ಲಿ ದೇವರು ನಿಮ್ಮನ್ನು ಫುಲ್ ಟೈಮ್ ಕರೀತಾರೆ. ಪೂರ್ಣಾವಧಿ ಸೇವೆಗೆ ಇವಾಂಜಲಿಸಮ್ ಮಾಡಲು ಬಾ ಅಂತ ಕರೀತಾರೆ. ಕರೆಯಲು ಆ ರೀತಿ ಬರಬೇಕಾದರೆ ನೀವು ಇವಾಂಜಲಿಸಮ್ ಆ ಕೆಲಸದ ಬಹಳ ಮುಖ್ಯ ಸ್ವಭಾವ ಏನು, ಒಂದು ಕೆಲಸಕ್ಕೆ ಹೋಗ್ತಾ ಬಂದು ಟೈಮ್ ಸಿಗುವಾಗ ಹೇಳಿದ್ದನ್ನು ಇನ್ನು ಮುಂದೆ ಕೆಲಸವಾಗಿ ಮಾಡಲಿದ್ದೀರಾ, ಫುಲ್ ಟೈಮ್ ಆಗಿ ಮಾಡಲಿದ್ದೀರಾ. ಈ ಫುಲ್ ಟೈಮ್ ಆಗಿ ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ಕಳೆದ ಎಪಿಸೋಡ್ನಲ್ಲಿ ಎಲ್ಲಾ ಮಿನಿಸ್ಟ್ರಿಯ ಬೇಸಿಕ್ ಬಂದು ಸೋಲ್ ಬರ್ಡನ್. ಈಗ ಮಿನಿಸ್ಟ್ರಿ ಎನ್ನುವಂಥದ್ದು ಇನ್ನೊಬ್ಬರ ಸೋಲ್ಗೋಸ್ಕರವಾಗಿ, ಆತ್ಮಕ್ಕೋಸ್ಕರವಾಗಿ ಮಾಡ್ತೀವಿ. ಹೌದು. ಸೊ ಆತ್ಮಭಾರವಿಲ್ಲದೆ ಯಾವ ಸೇವೆ ಮಾಡೋಕ್ಕಾಗಲ್ಲ. ಅದರಲ್ಲಿ ಬಹು ಮುಖ್ಯವಾಗಿ ಆತ್ಮಭಾರವಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಇವಾಂಜಲಿಸಮ್. ಸೊ ಹೇಗಾದರೂ ಆತ್ಮವನ್ನು ದೇವರ ಬಳಿ ತಂದು ನರಕದಿಂದ ತಪ್ಪಿಸಬೇಕು, ಪರಲೋಕಕ್ಕೆ ಕರೆದೊಯ್ಯಬೇಕು, ಆ ರೀತಿಯಾಗಿ ಯಥಾರ್ಥವಾಗಿ ಮಾಡಬೇಕೆನ್ನುವುದೇ ಇವಾಂಜಲಿಸಮ್. ಹಾಗಾದರೆ ಒಬ್ಬ ಇವಾಂಜಲಿಸ್ಟ್ನ ಒಂದು ರೋಲ್ ಏನು ಎನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯಕ್ಕೆ ನಾವು ಬರಬೇಕು. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ಫಿಲಿಪ್ಪಿ ಎನ್ನುವ ಒಬ್ಬ ಇವಾಂಜಲಿಸ್ಟ್ ಬಗ್ಗೆ ಇದೆ. ಸೊ ಆ ಇವಾಂಜಲಿಸ್ಟ್, ಆ ಫಿಲಿಪ್ ಏನು ಮಾಡ್ತಾರೆ ಅಂತ ನೋಡೋದಾದರೆ ನಾವು 2-3 ವಿಷಯದಲ್ಲಿ ನಾವು ನೋಡಲು ಸಾಧ್ಯ. ಮೊದಲನೇದಾಗಿ ಅದರಲ್ಲಿ ಒಂದು ದೊಡ್ಡ ಸಂಭವವನ್ನು ನೋಡ್ತೀವಿ. ಅದರಲ್ಲಿ ಬಹಳ ಕಾರ್ಯವನ್ನು ಮಾತಾಡೋಕ್ಕೆ ಇಷ್ಟ ಇಲ್ಲ. 2-3 ವಿಚಾರವನ್ನು ಮಾತಾಡ್ತೀನಿ. ಫಿಲಿಪ್ಪನ ನಿಮಿತ್ತವಾಗಿ ವಾಕ್ಯ ಹೇಳುತ್ತದೆ, 12ನೇ ವಾಕ್ಯ 8:12ರಲ್ಲಿ, ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ
ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಸರಿನಾ? ಈ ವಾಕ್ಯ ಏನು ಹೇಳುತ್ತದೆ? ದೇವರ ರಾಜ್ಯಕ್ಕೂ ಯೇಸುಕ್ರಿಸ್ತನ ವಿಷಯದಲ್ಲಿ ತಕ್ಕಂಥವುಗಳ ಕುರಿತು. ಸೊ ಎವಾಂಜಲಿಸ್ಟ್ನಲ್ಲಿ ಅವರು ಹೇಳುವಂತಹ ಗಾಸ್ಪಲ್ನಲ್ಲಿ ಎರಡೇ ಇರಬೇಕು. ಒಂದು ದೇವರ ರಾಜ್ಯಕ್ಕೆ, ಮತ್ತೊಂದು ಯೇಸುಕ್ರಿಸ್ತನ ನಾಮಕ್ಕೆ ತಕ್ಕಂಥವುಗಳು. ಅಂದರೆ ಯೇಸುಕ್ರಿಸ್ತನ ಕುರಿತಾಗಿ ನೀವು ಹೇಳ್ಬೋದು, ಅವ್ರ ಕುರಿತಾಗಿ ವಿಷಯಗಳು ಅವರ ನಾಮಕ್ಕೆ ತಕ್ಕದ್ದು. ಈಗ ಸಾಮಾನ್ಯವಾಗಿ ಹೇಳ್ತೀನಿ ನೋಡಿ, ಬೇಸಿಕ್ಕಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯೇಸು ಅವರ ರಕ್ತದಿಂದ ನಮ್ಮನ್ನು ಬಿಡಿಸಿದ್ದಾರೆ, ಪಾಪ ಕ್ಷಮಾಪಣೆ. ಅದರ ನಂತರ ಬಂದು ಯೇಸುಕ್ರಿಸ್ತನ ಪುನರುತ್ಥಾನ, ಅದರ ನಂತರ ಯೇಸುಕ್ರಿಸ್ತನ ಬರುವಿಕೆ, ಇಲ್ಲಿಯವರೆಗೂ ಎವಾಂಜಲಿಸಮ್ ಇರುತ್ತದೆ, ಎಲ್ಲವೂ ಇದರೊಳಗೆ ಇರುತ್ತದೆ. ಇದು ಬಂದು ಯೇಸುಕ್ರಿಸ್ತನ ನಾಮಕ್ಕೆ ತಕ್ಕಂಥವುಗಳು. ಎರಡನೇದಾಗಿ ದೇವರ ರಾಜ್ಯ, ಅದು ಬರುವಿಕೆ ಬಗ್ಗೆ ಅಂತ ಹೇಳ್ತೀವಲ್ಲ ಅದು. ಇವಾಗ ನಾವು ಇವಾಗಿರುವಂಥ ಎವಾಂಜಲಿಸಮ್, ಅದರ ಒಂದು ಸಮಸ್ಯೆ ಏನು ಎನ್ನುವುದನ್ನು ನೋಡಲಿದ್ದೇವೆ. ಏನು ಅಂತ ಕೇಳುವುದಾದರೆ, ಈ ಇವತ್ತು ಎವಾಂಜಲಿಸಮ್ ಹೇಳಬೇಕಾದ್ರೆ ಜನಗಳನ್ನು ಕ್ರಿಸ್ತನಲ್ಲಿ ತಿರುಗಿಸಬೇಕೆನ್ನುವುದೇ ಅವರ ಮೋಟಿವ್. ಬಟ್ ಆ ಮೋಟಿವ್ನಲ್ಲಿ ಅವರು ಫಾಲ್ಸ್ ಹೋಪ್ ಇದೆ ನೋಡಿ, ಫಾಲ್ಸ್ ಆಗಿ ಅವರು ಕೊಡುವಂತಹ ಹೋಪ್, ಇದುವೇ ಇಲ್ಲಿ ಸಮಸ್ಯೆ ಆಗುತ್ತದೆ. ಓಕೆ ಅಲ್ವಾ? ಈಗ ಯೇಸು ಕ್ರಿಸ್ತನ ಕಾಲದಿಂದ ಸುವಾರ್ತೆನ ತೆಗೆದುಕೊಳ್ಳಿರಿ, ಅಪೊಸ್ತಲರ ಕಾಲದವರೆಗೂ ತಗೊಳ್ಳಿ. ಈಗ ಹೇಳಲ್ಪಡುವಂತಹ ಇವಾಂಜಲಿಸ್ಟ್ ಹೇಳುವಂತಹ ಒಂದು 50% ಅವರು ಮಾತಾಡಲೇ ಇಲ್ಲ. ಅಂದರೆ ಅವರಿಗೆ ಬಂದು ಲೋಕರೀತಿಯಾಗಿರುವಂತಹ ದೇವರು ಮನೆಯನ್ನು ಕೊಡ್ತಾರೆ, ಕಾರ್ ಕೊಡ್ತಾರೆ, ನನಗೆ ಬಂದು ಕೆಲಸ ಕೊಡ್ತಾರೆ, ಯಾವುದನ್ನು ಅವರು ಹೇಳಲೇ ಇಲ್ಲ. ಅವರು ಪರಿಪೂರ್ಣವಾಗಿ ಆತ್ಮದ ಕುರಿತಾಗಿ ಮಾತಾಡಿದ್ರು, ಯೇಸು ಕ್ರಿಸ್ತನ ಕುರಿತಾಗಿಯೂ ದೇವರ ರಾಜ್ಯದ ಕುರಿತಾಗಿಯೂ. ಲೋಕದ ಆಶೀರ್ವಾದ ಕುರಿತಾಗಿ ಅವರೇನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಇನ್ನೊಂದು ನೀವು ತೆಗೆದು ನೋಡಬೇಕು, ಈ ಒಂದು ಗಾಸ್ಪಲ್ ಹೇಳುವಂತಹ ವ್ಯಕ್ತಿಗಳು, ಸುವಾರ್ತೆ ಹೇಳುವಂತಹ ಜನಗಳು, ಫಿಲಿಪ್ ತಗೊಳ್ಳಿ, ಇವರು ಬಂದು ಅಧ್ಯಾಯದಲ್ಲಿ ಕಂದಾಕಿಯ ಮಂತ್ರಿಯನ್ನು ಹೋಗಿ ನೋಡ್ತಾರೆ. ಕಂದಾಕಿಯ ಮಂತ್ರಿಯನ್ನು ಹೋಗಿ ನೋಡಿದ ಕೂಡಲೇ ಅವನು ಹೇಳ್ತಾನೆ, ತಿಳಿಸುವವರು ಇಲ್ಲದಿದ್ದರೆ ನಾನು ಯಾರಿಗೆ ಹೇಳ್ಕೊಡೋಕೆ ಸಾಧ್ಯ ಎಂಬುದಾಗಿ ಆ ರೀತಿ ಕೇಳಿದ ಕೂಡಲೇ ಇವರಿಗೆ ವೇದ ವಾಕ್ಯವನ್ನು ವಿವರಿಸಿ ಹೇಳುತ್ತಾರೆ. ಹೇಳಿದ ಕೂಡಲೇ ಅವರೇನು ಮಾಡ್ತಾರೆ, ಆ ದೀಕ್ಷಾಸ್ನಾನಕ್ಕೆ ನೇರವಾಗಿ ನಡೆಸ್ತಾರೆ. ಹೌದು, ಆ ದೀಕ್ಷಾಸ್ನಾನಕ್ಕೆ ನೇರವಾಗಿ ನಡೆಸಿ ದೀಕ್ಷಾಸ್ನಾನ ಕೊಟ್ಟ ನಂತರ ಫಿಲಿಪ್ ಎನ್ನುವನು ಕಳೆದು ಹೋದ. ಈ ಎರಡು ವಿಷಯವನ್ನ ಮುಖ್ಯವಾಗಿ ನಾವು ನೋಡಬೇಕು. ಒಂದು, ಒಬ್ಬ ಎವಾಂಜಲಿಸ್ಟ್ನ ಎವಾಂಜಲಿಸಮ್ನಲ್ಲಿ ಎಲ್ಲಿಯವರೆಗೂ ಇದೆ ಅಂತ ಕೇಳಿದ್ರೆ ಬ್ಯಾಪ್ಟಿಸಮ್ವರೆಗೂ ಇದೆ. ಓಕೆ, ಇಲ್ಲಿ ಕೂಡ ನೋಡಿ, ಅವರು ನಂಬಿದಾಗ ಪುರುಷರು ಸ್ತ್ರೀಯರು ದೀಕ್ಷಾಸ್ನಾನವನ್ನು ಹೊಂದಿಕೊಂಡರು ಎಂಬುದಾಗಿದೆ 17ನೇ ವಾಕ್ಯದಲ್ಲಿದೆ. ಈ ಅಪೊಸ್ತಲರನ್ನು ನೋಡಿ, 3,000 ಮಂದಿ ಸ್ವೀಕರಿಸಿಕೊಂಡ ಕೂಡಲೇ ಅವರಿಗೆ ದೀಕ್ಷಾಸ್ನಾನವನ್ನು ಕೊಟ್ಟರು. ಪೌಲ ಸೆರೆಮನಿಯಲ್ಲಿ ಅವತ್ತು ಆ ರಾತ್ರಿಯಲ್ಲಿ ಆ ಸೆರೆಮನಿ ಅಧಿಕಾರಿಗೆ ದೀಕ್ಷಾಸ್ನಾನವನ್ನು ಆ ಕುಟುಂಬ ಕೊಟ್ಟರು. ಹೌದು. ಸೊ ಈ ದೀಕ್ಷಾಸ್ನಾನದವರೆಗೂ, ಬ್ಯಾಪ್ಟಿಸಮ್ವರೆಗೂ ಯಾರ ಒಂದು ಜವಾಬ್ದಾರಿ ಇದೆ ಅಂತ ಕೇಳಿದ್ರೆ ಎವಾಂಜಲಿಸ್ಟ್. ಆದರೆ ಇವತ್ತು ಬ್ಯಾಪ್ಟಿಸಮ್ ಯಾರ ಜವಾಬ್ದಾರಿ ಇದೆ ಅಂತ ಕೇಳಿದ್ರೆ ಚರ್ಚ್ ಅಥಾರಿಟಿಯಲ್ಲಿದೆ. ಹೌದು ಇಲ್ವಾ? ಚರ್ಚಲ್ಲಿ ಬಂದು ತೆಗಿಬೇಕು. ಏನು ರೀಸನ್ ಅಂತ ನೋಡುವುದಾದರೆ, ಇವತ್ತಿರುವ ಕಾಲದ ಕಡ್ಡಾಯ, ಇವರನ್ನು ತೆಗೆದುಕೊಂಡು ಹೋಗಿ ಇವ್ಯಾಂಜಲಿಸ್ಟ್ ಏನು ಮಾಡ್ತಾರೆ, ಒಂದು ಸಭೆಯಲ್ಲಿ ಸೇರಿಸ್ತಾರೆ. ಅವರು ಚರ್ಚ್ನಲ್ಲಿ ಆ ಬ್ಯಾಪ್ಟಿಸಮ್ಗೆ ಸಂಬಂಧಪಟ್ಟ ಉಪದೇಶವನ್ನು ಕೊಟ್ಟು ಅವರಿಗೆ ಬ್ಯಾಪ್ಟಿಸಮ್ಗೋಸ್ಕರ ಬೆಳೆಸಿ ಅನಂತರ ಕೊಡುತ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಟುಕೊಂಡಿದ್ದೇವೆ. ಇದು ನೋಡುವುದಕ್ಕೆ ಚೆನ್ನಾಗೇ ಇದೆ, ಇದರಲ್ಲಿ ಕೊರತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನನ್ನ ಪ್ರಶ್ನೆ, ಇವ್ಯಾಂಜಲಿಸ್ಟ್ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡ್ತಾರಾ? ಇವ್ಯಾಂಜಲಿಸ್ಟ್ ಬ್ಯಾಪ್ಟಿಸಮ್ ಬಗ್ಗೆ ಅವರಿಗೆ ಹೇಳ್ಕೊಡ್ತಾರಾ? ಇದುವೇ ಪ್ರಶ್ನೆ. ಓಕೆ, ಇವತ್ತದಿಲ್ಲ. ಕೇವಲ ರಕ್ಷಣೆ ಕುರಿತಾಗಿ ಮಾತ್ರ ಇರುತ್ತದೆ. ಹೌದು, ಒಂದು ರಕ್ಷಣೆಯ ಅನುಭವದ ಬಗ್ಗೆ ಮಾತಾಡಿ ಅನಂತರ ಅವರು ಆಲ್ಟರ್ ಕಾಲ್ ಕೊಡ್ತಾರೆ. ಆದರೆ ಬ್ಯಾಪ್ಟಿಸಮ್ ಬಗ್ಗೆ ಅವರು ಮಾತಾಡುವುದಿಲ್ಲ. ಹಿಂದೆ ನೋಡೋದಾದ್ರೆ ಓಪನ್ ಏರ್ ನಡಿಬೇಕಾದ್ರೆ 3 ದಿನ ಕನ್ವೆಕ್ಷನ್, ಅಂದರೆ ಮೊದಲನೇ ದಿನ ರಕ್ಷಣೆ ಬಗ್ಗೆ, 2ನೇ ದಿನ ದೀಕ್ಷಾಸ್ನಾನ, 3ನೇ ದಿನ ಬರುವಿಕೆ, ಇದ್ರ ಬಗ್ಗೆ ಇರುತ್ತೆ. ಆದರೆ ಈಗ ಪ್ಯೂರ್ಲಿ ಯಾತ್ರ ಬಗ್ಗೆ ಇದೆ ಅಂತ ಕೇಳಿದ್ರೆ ಯೇಸುವಿನ ಬಗ್ಗೆ ಇರುವಂಥ ಸುವಾರ್ತೆ ಎಂಬುದಾಗಿ ಪ್ಯೂರ್ ಗಾಸ್ಪಲ್ ಆ ರೀತಿ ಆಯಿತು. ಇವತ್ತು ಇನ್ನೊಂದು ಏನಾಗಿದೆ ಅಂದರೆ ಬ್ರದರ್, ಈಗ ಕೆಲವರು ಫುಲ್ ಗಾಸ್ಪಲ್ ಅಂತ ಹೇಳ್ತಾರೆ, ಇನ್ನೊಂದು ಗಾಸ್ಪಲ್ ಅಂತ ಹೇಳ್ತಾರೆ. ಸೊ ಈ ಫುಲ್ ಗಾಸ್ಪಲ್ಗೂ ಗಾಸ್ಪಲ್ಗೆ ಏನು ಡಿಫ್ರೆನ್ಸ್? ಅದನ್ನ ಹೇಳಕ್ ಬಂದೆ. ಪ್ಯೂರ್ ಗಾಸ್ಪಲ್ ಎಂಬುದಾಗಿ ಹೇಳ್ತೀವಲ್ವಾ, ಈ ಒಂದು ಪ್ಯೂರ್ ಗಾಸ್ಪಲ್ ಅಂದ್ರೆ ಏನಂತ ಕೇಳಿದ್ರೆ, ಓನ್ಲಿ ಯೇಸುವಿನ ಬಗ್ಗೆ, ಯೇಸು ರಕ್ಷಣೆ ಕೊಡುತ್ತಾರೆ, ಯೇಸು ಪಾಪವನ್ನು ಕ್ಷಮಿಸ್ತಾರೆ, ಯೇಸು ಸ್ವಸ್ಥತೆ ಕೊಡ್ತಾರೆ, ಯೇಸು ಬಿಡುಗಡೆ ಕೊಡ್ತಾರೆ, ಯೇಸು ಕ್ರಿಸ್ತನ ಆಶೀರ್ವಾದ ಮಾಡ್ತಾರೆ. ಇಷ್ಟೇ ಪ್ಯೂರ್ ಗಾಸ್ಪಲ್. ಓಕೆನಾ? ಫುಲ್ ಗಾಸ್ಪಲ್ ಅಂದ್ರೆ ಏನಂತ ಕೇಳೋದಾದ್ರೆ, ಯೇಸು ರಕ್ಷಿಸುತ್ತಾನೆ, ಯೇಸು ದೀಕ್ಷಾಸ್ನಾನ ಕೊಡುತ್ತಾರೆ, ಆದ್ರೆ ಯೇಸುವಿನ ನಾಮದ ದೀಕ್ಷಾಸ್ನಾನ ತಗೋಬೇಕು, ತಂದೆ ಮಗ ಆತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ತಗೋಬೇಕು, ಅದರ ಜೊತೆಗೆ ದೇವರಾತ್ಮ ಅಭಿಷೇಕ ಹೊಂದಿಕೊಳ್ಳಬೇಕು, ಒಂದು ಸಭೆಗೆ ಹೋಗಬೇಕು. ಈ 4 ಸೇರಿದ್ದು ಆತ್ಮಿಕವಾಗಿರುವ ಐಕ್ಯತೆ, ಈ 4 ಸೇರಿದ್ದು ಒಂದು ಪ್ಯೂರ್ ಗಾಸ್ಪಲ್. ಅದನ್ನ ಫುಲ್ ಗಾಸ್ಪಲ್ ಎಂಬುದಾಗಿ ಆಯ್ತು. ಯಾಕೆ ಇದು ಫುಲ್ ಗಾಸ್ಪಲ್ ಅಂತ ಬಂತು ಅಂತ ಕೇಳುವುದಾದರೆ, ಈ ಒಂದು ಇವ್ಯಾಂಜಲಿಸ್ಟ್ ಅಥವಾ ಇವ್ಯಾಂಜಲಿಸಮ್ ಮಾಡುವವರು ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡದೆ ನಿಲ್ಲಿಸ್ಬಿಟ್ರು. ಅವರು ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡದೆ ನಿಲ್ಲಿಸಿದ್ದಕ್ಕೆ ಇನ್ನೊಂದು ಕಾರಣ ಇದೆ. ಏನು ಕಾರಣ ಇದೆ ಅಂತ ನೀವು ಕೇಳುವುದಾದರೆ, ಬ್ಯಾಪ್ಟಿಸಮ್ ಮಾತಾಡಿದರೆ ಯಾವ ಡಿನಾಮಿನೇಷನ್ ಒಳಗೆ ನೀವು ವಿಭಾಗಿಸಬೇಕು. ಓಕೆನಾ? ಕೆಲವೊಂದು ಡಿನಾಮಿನೇಷನ್ ನಲ್ಲಿ ಮಗುವಿನ ದೀಕ್ಷಾಸ್ನಾನ ಇದೆ, ಕೆಲವು ಡಿನಾಮಿನೇಷನ್ ನಲ್ಲಿ ನೀರಲ್ಲಿ ಮುಳುಗಿ ತೆಗೆದುಕೊಳ್ಳುವ ದೀಕ್ಷಾಸ್ನಾನವಿದೆ. ಹೌದು. ಕೆಲವು ಡಿನಾಮಿನೇಷನ್ ನಲ್ಲಿ ಯೇಸುವಿನ ನಾಮದಲ್ಲಿ ಮಾತ್ರ ಇದೆ. ಕೆಲವು ಡಿನಾಮಿನೇಷನ್ ನಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ಇದೆ. ಕೆಲವು ಡಿನಾಮಿನೇಷನ್ ನಲ್ಲಿ ಧ್ವಜದ ಕೆಳಗಿದೆ.
ಇಷ್ಟೊಂದು ಬ್ಯಾಪ್ಟಿಸಮ್ ಇರಬೇಕಾದ್ರೆ ನೀವು ಬ್ಯಾಪ್ಟಿಸಮ್ ಎಂಬುದಾಗಿ ಹೇಳುವುದಾದರೆ ಯಾವುದಂತ ಹೇಳಬೇಕು? ಹಾಗಾದರೆ ಆ ಸಭೆಗೆ ಜನಗಳು ಅಲ್ಲಿ ಹೋಗ್ತಾರೆ, ಆ ಸಭೆಗೆ ಸೀಮಿತವಾದವರು ಮಾತ್ರ ನಿಮ್ಮ ಎವಾಂಜಲಿಸಮ್ ಅವರನ್ನ ಕೇಳ್ತಾರೆ, ಮತ್ತೊಬ್ಬರು ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ. ಆ ರೀತಿಯಾಗಿ ಇವಾಂಜಲಿಸ್ಟ್ ಎಲ್ಲ ಅಂದುಕೊಂಡರು. ಆದ್ದರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರ ಸೌಲಭ್ಯವಾಗಿ ಬ್ಯಾಪ್ಟಿಸಮ್ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ನಿಲ್ಲಿಸಿ ನಾವೇನ್ ಹೇಳ್ತೀವಿ, ರಕ್ಷಣೆ ಅನುಭವದ ಬಗ್ಗೆ ಹೇಳ್ತೀವಿ. ಅನಂತರ ಅವನು ಸಭೆಗೆ ಹೋಗದಿರುವುದು ಎಲ್ಲೋಗ್ತಾನೋ ಕೆಲವು ಎವಾಂಜಲಿಸ್ಟ್ ಬಂದು ಒಂದು ಸಭೆಗೆ ನೇರವಾಗಿ ನಡೆಸ್ತಾರೆ. ಅದು ಮಾಡುವವರಿದ್ದಾರೆ. ಮೇಜರ್ ಆಗಿ ಏನ್ ಮಾಡ್ತಾರೆ, ನಡೆಸೋದಿಲ್ಲ. ಅನಂತರ ಮತ್ತೊಂದು ತಪ್ಪು ಮಾಡ್ತಾರೆ, ಏನಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಅವ್ರು ನಡೆಸೋದಿಲ್ಲ. ನಡೆಸದೆ ಏನ್ ಮಾಡ್ತಾರೆ ಅಂತ ನೋಡೋದಾದ್ರೆ ಅವರ ರಕ್ಷಣೆಯ ಅನುಭವದೊಂದಿಗೆ ಬಿಟ್ಬಿಡ್ತಾರೆ ಅವ್ರನ್ನ. ಅದು ಬಂದು ಫುಲ್ ಗಾಸ್ಪಲ್ ಅಲ್ಲ, ಗಾಸ್ಪಲೇ ಅಲ್ಲ. ಓಕೆ, ಪ್ಯೂರ್ ಗಾಸ್ಪಲ್. ನೀವು ಬೈಬಲ್ ಪೂರ್ತಿಯಾಗಿ ನೋಡಿ, ದೀಕ್ಷಾಸ್ತಾನ ನಡೆಸಿದ್ರು ಎಂಬುದಾಗಿರುತ್ತೆ. ಹೌದು, ಎಲ್ಲರೂ ಕೂಡ ಸುವಾರ್ತೆಯನ್ನು ಹೇಳಿ ಹೋದರು ಎಂಬುದಾಗಿರಲ್ಲ. ಹಾಗಾದ್ರೆ ನಾವು ಈ ದೀಕ್ಷಾಸ್ಥಾನದವರೆಗೂ ಯಾರ ಜವಾಬ್ದಾರಿ ಇದೀವಿ ಅಂತ ಹೇಳಿದ್ರೆ ಎವಾಂಜಲಿಸ್ಟ್ನ ಜವಾಬ್ದಾರಿ ಇದ್ದಾರೆ. ಆಲ್ಟರ್ ಕಾಲ್ ನೀವು ಕೊಡೋದ್ ಬೇಡ, ಆಲ್ಟರ್ ಕಾಲ್ ಕೊಟ್ಟು ಅವರನ್ನ ಒಂದು ಸಭೆಗೆ ಒಪ್ಪಿಸ್ಕೊಟ್ರೆ ಸಾಕಲ್ವಾ? ಯಾರು ಸ್ವೀಕರಿಸಿಕೊಳ್ಳುತ್ತೀರಾ? ಅವರಿಗೆ ದೀಕ್ಷಾಸ್ತಾನ ಯಾವಾಗ ಕೊಡಬೇಕು ಅದನ್ನ ನೋಡಿ ಅವ್ರು ಕೊಡ್ತಾರೆ. ಆದ್ರೆ ನೀವು ಆಲ್ಟರ್ ಕಾಲ್ನ ನಿಮ್ಮ ಸೌಲಭ್ಯಕ್ಕೋಸ್ಕರವಾಗಿ ನಿಲ್ಲಿಸ್ಬಿಟ್ರಿ. ಯಾಕೆಂದ್ರೆ ಈಗ ನೀವಾಗ ದೀಕ್ಷಾಸ್ತಾನದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಮಕ್ಕಳ ದೀಕ್ಷಾಸ್ತಾನ ಇಲ್ಲ ಅಂತಾನೆ ಮಾತಾಡ್ಬೇಕು. ಯಾಕಂದ್ರೆ ನೀರಲ್ಲಿ ಮುಳುಗಿ ತೆಗೆಯುವುದು ಬೈಬಲ್ ಇದೆ. ಇದಿಲ್ಲ ಅದಿದೆ ಅಂತ ಹೇಳಿದ್ರೆ ಅವರು ಬಂದು ನಿಮ್ಮ ಗಾಸ್ಪಲ್ನ ಕೇಳುವುದಿಲ್ಲ. ಈಗ ಸಮಸ್ಯೆ ಗಾಸ್ಪಲ್ ಕೇಳ್ತಾರ ಕೇಳಲ್ವಂತಲ್ಲ, ಅವ್ರು ನಿಮಗೆ ಆಫರಿಂಗ್ ಕೊಡ್ತಾರ ಕೊಡಲ್ವ ಅನ್ನೋದೇ ಸಮಸ್ಯೆಯಲ್ಲಿ. ಗಾಸ್ಪಲ್ ಕೇಳೋದಿಲ್ಲ ಅಂದ್ರೆ ಕೇಳದೆ ಹೋಗ್ಲಿ, ಏನ್ ಸಮಸ್ಯೆ ನಿಮ್ಗೆ? ಧೂಳನ್ನ ತಳ್ಳಿತಾನೆ ದೇವರು ಕೇಳಿದಾರಲ್ವೇ? ನೀವು ಅವರಿಗೋಸ್ಕರವಾಗಿ ಸತ್ಯವನ್ನ ಬಿಟ್ರೆ ವಾಕ್ಯ ಹೇಳುತ್ತದೆ, ನಾನು ಮನುಷ್ಯರನ್ನ ಮೆಚ್ಚಿಸುವುದಾದರೆ ದೇವರಿಗೆ ಸೇವಕನಲ್ಲ ಎಂಬುದಾಗಿ ವಾಕ್ಯದಲ್ಲಿದೆ. ಹೌದು. ಹಾಗಾದ್ರೆ ಮನುಷ್ಯರಿಗೆ ಗಾಸ್ಪಲ್ ಮಾತಾಡಕ್ಕಾಗಲ್ಲ. ಯಾವುದು ಸತ್ಯ, ಯಾವುದು ಗಾಸ್ಪಲ್, ಯಾವುದು ಬೈಬಲ್ ಹೇಳುತ್ತೆ ಅದನ್ನ ಮಾತಾಡಿ ಹೋಗ್ತಿರ್ಬೇಕಷ್ಟೇ. ಈ ಗಾಸ್ಪಲ್ ಮಾತಾಡುವಾಗ ಈ ಒಂದು ಕಾರ್ಯ ಸೌಲಭ್ಯಕ್ಕಾಗಿ ಬಿಟ್ಟು ಬಿಡಲ್ಪಡುತ್ತದೆ. ಈಗ ಇದನ್ನ ಹೇಳದಿದ್ರೆ ಒಂದು ದೇವರಾತ್ಮ ಅಭಿಷೇಕದ ಬಗ್ಗೆ ಮಾತಾಡುವುದಿಲ್ಲ. ದೇವರಾತ್ಮ ಅಭಿಷೇಕ ಅಂತ ಮಾತಾಡಿದ್ರೆ ಯಾವುದೋ ಒಂದು ಸಭೆಯ ಅಭಿಷೇಕದ ಬಗ್ಗೆ ಮಾತಾಡಬೇಕಾಗುತ್ತೆ. ಹೌದು, ಅರ್ಥ ಆಗ್ತಿದೆ ನಮಗೆ? ಸೊ ಬರುವಿಕೆಯ ಬಗ್ಗೆ ಮಾತಾಡಬೇಕಾದ್ರೆ ಸಭೆ ಎತ್ತಲ್ಪಡುವಿಕೆ, ರಹಸ್ಯ ಬರುವಿಕೆ, ಬಹಿರಂಗ ಬರುವಿಕೆ ಎಲ್ಲ ಇದೆ. ಸೊ ಒಂದು ರಹಸ್ಯ ಬರುವಿಕೆ ಇದೆ ಎಂಬುದಾಗಿ ಹೇಳೋರು ಇದ್ದಾರೆ, ಇಲ್ಲನೋರು ಇದ್ದಾರೆ. ಸೊ ಇದನ್ನ ನೀವು ಹಾಗೆ ಮಾಡ್ಕೋಬೇಕಾಗುತ್ತೆ. ಪ್ಯೂರ್ ಆಗಿ ಯೇಸು ನಿಜವಾದ ದೇವರು, ಪಾಪಗಳನ್ನು ಕ್ಷಮಿಸ್ತಾರೆ. ಈಗ ಅದನ್ನು ಕೂಡ ದಾಟ ಆಯ್ತು. ಯೇಸು ನಿನ್ನ ಪಾಪಕ್ಕೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದಾರೆ ಎಂಬುದಾಗಿ ಹೇಳುವುದನ್ನು ಕೂಡ ಹೇಳುವುದಿಲ್ಲ ಬಹಳ ಮಂದಿ ಇವತ್ತು. ಬ್ಲೆಸ್ಸಿಂಗ್ ಅಷ್ಟೇ. ಯೇಸುರನ್ನ ಆಶೀರ್ವಾದ ಮಾಡ್ತಾರೆ, ನನ್ನ ಬಿಡುಗಡೆ ಮಾಡುತ್ತಾರೆ, ಯೇಸುರನ್ನ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಇಷ್ಟೇ ಇದೆ. ಇದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳುವುದಾದರೆ ಅಲ್ಲಿ ಅವರ ಮುಖಾಂತರವಾಗಿ ವರಗಳು ಕ್ರಿಯೆ ಮಾಡುತ್ತಲ್ವಾ, ಆ ವರಗಳನ್ನ ಯೂಸ್ ಮಾಡ್ಕೋತಾರೆ. ಯೂಸ್ ಮಾಡಿಕೊಂಡು ಅವರನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಈಗ ಇವಾಂಜಲಿಸ್ಟ್ ಅವರ ಬಳಿ ನೀವು ಫಿಲಿಪ್ಪನನ್ನ ನೋಡಿ, ಫಿಲಿಪ್ಪನ ತೆಗೆದುಕೊಳ್ಳ್ರಿ. ಇವನೇನ್ ಮಾಡ್ತಾನೆ, ಜನಗಳನ್ನ ತಂದು ಒಂದು ಸಭೆಗೆ ಸೇರಿಸುವುದನ್ನ ಬಹಳ ಮುಖ್ಯವಾದ ಕೆಲಸವಾಗಿ ನೋಡ್ತಾನೆ. ಸರಿನಾ? ಪೇತ್ರ ಯೋಹಾನ ಬರುತ್ತಾರೆ. ಅವರು ಬಂದ ಕೂಡಲೇ ಅವರ ಬಳಿ ಏನ್ ಮಾಡ್ತಾನೆ, ಅವರನ್ನು ಒಪ್ಪಿಸಿಕೊಡುತ್ತಾರೆ. ದೇವರಾತ್ಮನ ಹೊಂದಿಕೊಳ್ಳುವ ಹಾಗೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಕೆಳಗೆ ಇದೆ 14ನೇ ವಾಕ್ಯದಲ್ಲಿ, ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡದನ್ನು ಯೆರೂಸಲೇಮಿನ ಅಪೊಸ್ತಲರು ಕೇಳ್ಪಟ್ಟು ಪೇತ್ರ ಯೋಹಾನನ ಅವರ ಬಳಿ ಕಳುಹಿಸಿಕೊಟ್ಟರು. ಇವರು ಬಂದಾಗ ಅವರಲ್ಲಿ ಒಬ್ಬನು ಕೂಡ ದೇವರಾತ್ಮನನ್ನು ಹೊಂದದೆ ಕರ್ತನಾದ ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಮಾತ್ರ ಪಡೆದಿರುವುದನ್ನು ಕಂಡು ಅವರು ಪವಿತ್ರಾತ್ಮನ ಹೊಂದಿಕೊಳ್ಳುವ ಹಾಗೆ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿ. ಸೊ ಫಿಲಿಪ್ ಏನ್ ಮಾಡಿದ್ದಾರೆ, ದೀಕ್ಷಾಸ್ನಾನವನ್ನು ಕೊಟ್ಟು ರೆಡಿ ಮಾಡಿಟ್ಟಿದ್ದಾರೆ. ಇವರು ಬರುವವರೆಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಹೌದು ಇಲ್ವಾ? ಇಲ್ಲಿ ಇವತ್ತು ಯಾವ ಎವಾಂಜಲಿಸ್ಟ್ ಮಾಡ್ತಾ ಇದ್ದಾರೆ? ದೀಕ್ಷಾಸ್ನಾನದ ಬಗ್ಗೆ ಮಾತಾಡೋ ಎವಾಂಜಲಿಸ್ಟ್ ಯಾರು? ಕೆಲವರು ಮಾತ್ರ ಮಾತಾಡ್ತಾ ಇದ್ದಾರೆ. ಸೊ ಇದು ಗಾಸ್ಪಲ್ಗೆ ಇರುವಂತಹ ರಕ್ಷಣೆಯ ಒಂದು ಕಾರ್ಯವನ್ನು ಮಾತಾಡಬೇಕು. ಅವರು ಯಾವ್ದ್ರ ಬಗ್ಗೆ ಮಾತಾಡಬೇಕು? ದೇವರ ರಾಜ್ಯದ ಬಗ್ಗೆ, ಯೇಸುವಿನ ಹೆಸರ ವಿಷಯದಲ್ಲಿ ಮಾತಾಡಬೇಕು. ಗಾಸ್ಪಲ್ ಅನ್ನುವ ಹೆಸರಲ್ಲಿ ವರ್ಲ್ಡ್ಲಿ ಕಾರ್ಯವನ್ನ ಏನ್ ಮಾಡಬಾರ್ದು, ಮಾತಾಡಬಾರ್ದು. ಫಾಲ್ಸ್ ಪ್ರಾಮಿಸ್ ನ ಅವರಿಗೆ ಕೊಡಬಾರ್ದು. ಕೊಟ್ಟವರನ್ನ ಕರೆದುಕೊಂಡು ಬರೋದಾದ್ರೆ ನಾಳೆ ಅದು ನಡೀಲಿಲ್ಲ ಅಂದ್ರೆ ಅವನು ಯಾಮಾರಿ ಹೋಗಿ ಇಂಜಾರಿ ಹೋಗುವನು. ಅವನೇನ್ ಮಾಡ್ತಾನೆ ಅಂದ್ರೆ ಯೇಸುವನ್ನ ಎಲ್ಲಾ ತರ ದೇವರ ಹಾಗೆ ಅಂದುಕೊಡುತ್ತಾನೆ. ಎಲ್ಲಾ ಕಡೆ ಹೋದೆ, ಯೇಸುವಿನ ಬಳಿ ಕೂಡ ಹೋದೆ, ಸಿಗ್ಲಿಲ್ಲ. ಯೇಸು ಏನ್ ಕೊಡ್ತಾರೆ ಅಂತ ಹೇಳಿದ್ರು ಅದನ್ನ ಮಾತ್ರ ಮಾತಾಡಬೇಕು. ಹೌದು ಇಲ್ವಾ? ಯೇಸುವನ್ನ ರೊಟ್ಟಿಗೋಸ್ಕರವಾಗಿ ಹಿಂಬಾಲಿಸುವ ಒಂದು ಗುಂಪು ಬರುತ್ತೆ. ಆ ಗುಂಪು ಬರ್ಬೇಕಾದ್ರೆ ಯೇಸು ಹೇಳಿದ ಮಾತೇನು, ನೀವು ರೊಟ್ಟಿಗೋಸ್ಕರವಾಗಿ ಹಿಂಬಾಲಿಸ್ತಾ ಇದ್ದೀರಾ. ಹಾಗಾದ್ರೆ ಅವ್ರನ್ನ ಕಳಿಸ್ಕೊಟ್ರು. ಹಿಂದೆ ಬರುವವನು ಯಾರಾಗಿರ್ಬೇಕು? ಎಲ್ಲವನ್ನ ಬಿಟ್ಟು ಶಿಲುಬೆನ ಹೊತ್ತುಕೊಂಡು ಬರುವವನು ಬರಬೇಕು. ಹಾಗಾದ ರಕ್ಷಣೆಯ ಅನುಭವಕ್ಕೆ ಬರುವವನು ಲೋಕವನ್ನು ತ್ಯಜಿಸಿ ಬರುವವನಾಗಿರಬೇಕು. ಮಾರ್ಪಟ್ಟಂತಹ ಸಂತತಿಯನ್ನು ಬಿಟ್ಟು ದೂರವಿದ್ರೆ ನಿಮ್ಮನ್ನು ಕಾಪಾಡಿಕೊಳ್ಳಿ ಅಂತ ಹೇಳುತ್ತದೆ. ಆದ್ರೆ ಇವತ್ತಿನ ಗಾಸ್ಪೆಲ್ ಅಲ್ಲಿ ಏನಾಗಿದೆ ಅಂದ್ರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಆ ಬ್ಲೆಸ್ಸಿಂಗ್ ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಈ ಮೆಟೀರಿಯಲಿಸ್ಟಿಕ್ ಆಗಿಯೇ ಒಬ್ಬರನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಗಾಸ್ಪೆಲ್ ಅಂತ ಅದನ್ನೇ ನಾವು ಪ್ರೀಚ್ ಮಾಡ್ತಾ ಇದೀವಿ. ಹೌದು. ಈಗ ಒಂದು ಉದಾಹರಣೆಗೋಸ್ಕರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿದ್ದೀನಿ, ಹೇಳ್ತಾ ಇದ್ದೀನಿ. ಈಗ ಒಂದು ಮಗುಲಿದೆ, ಒಬ್ರು ಇದ್ದಾರೆ. ಯೇಸು ನಿನಗೆ ಆಶೀರ್ವಾದ ಕೊಡುತ್ತಾರೆ, ಒಂದು ಮಗುವನ್ನ ಕೊಡುತ್ತಾರೆ. ಸರ್ ಇವಾಗ ಅವ್ರಿಗೆ ಏನ್ ಹೇಳ್ಬೇಕು? ದೇವರು ನಮಗೆ ಮಗುವನ್ನ ಕೊಡ್ತಾರೆ, ಯೇಸುವಿನ ಸಂರಕ್ಷಣೆ ಸ್ವೀಕರಿಸಿಕೊಳ್ಳ್ರಿ, ನೀವು ಪಾಪ ಕ್ಷಮಿಸಲ್ಪಡಲು ಒಪ್ಪಿಸ್ಕೊಡ್ರಿ, ದೇವರ ಮೇಲೆ ಖಂಡಿತವಾಗಿ ಆಶೀರ್ವಾದ ಮಾಡಬೇಕು. ಯೇಸು ನಮಗೆ ಮಗುವನ್ನ ಕೊಡುತ್ತಾರೆ.
ಇವರು ಬಂದ್ರು, ದೇವರ ಕೃಪೆಯಿಂದ ಮಗು ಕೂಡ ಅವರಿಗೆ ಸಿಕ್ತು, ಮಗು ಸಿಕ್ಕಾಯ್ತು, ಮಗು ಹುಟ್ಟಾಯ್ತು, ಚರ್ಚಿಗೆ ಬಂದವರು ಆಫರಿಂಗ್ ಹಾಕಿದ್ರು, ಹೋದ್ರು. ಬಹಳ ಜನ ಇವತ್ತು ಅದೇ ಆಗ್ತಾ ಇದೆ ಬ್ರದರ್. ಏನಂದ್ರೆ ಒಂದು ಆಶೀರ್ವಾದ ಅವ್ರು ಪಡೆದ ನಂತರ ಅವ್ರು ಹಾಗೆ ಬ್ಯಾಕ್ ಸ್ಲೈಡ್ ಆಗ್ತಾ ಇದ್ದಾರೆ. ಅವರು ಬ್ಯಾಕ್ ಸ್ಲೈಡೇ ಆಗ್ಲಿಲ್ಲ, ಅವರು ಮೊದಲು ಫ್ರಂಟ್ಗೆ ಬರ್ಲಿಲ್ಲ. ಓಕೆ, ಅವರು ಬಂದದ್ದು ಯಾತಕ್ಕೋಸ್ಕರವಾಗಿ ಅಂದ್ರೆ ಒಂದು ಬ್ಲೆಸ್ಸಿಂಗ್ಗೋಸ್ಕರ ಬಂದ್ರು. ಹೌದು, ಸಿಕ್ತು, ಹೊರಟೋದ್ರು. ಅವರಿಗೆ ಗೊತ್ತಿಲ್ಲ ನಾನು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಇರಬೇಕು ಅಂತ. ಯಾಕಂದ್ರೆ ಇವರವ್ರಿಗೆ ಹೇಳ್ಕೊಟ್ಟಿದ್ದೇನಂತ ನೋಡುವುದಾದರೆ ಯೇಸು ನಿಮಗೆ ಕೊಡ್ತಾರೆ. ಇದನ್ನ ಕೊಟ್ಟಿದ್ ಕೂಡಲೇ ಅವರು ಹೊರಟೋಗಿದ್ದಾಯ್ತು. ಇವಾಗ ನಾವ್ ಹೇಳ್ತಾ ಇದೀವಿ, ಬಂದ್ರು, ದೇವರ ಆಶೀರ್ವಾದ ಮಾಡಿದ್ರು, ಇಂಜಾರಿ ಹೋದ್ರು. ಅವರಿಗೆ ಮೊದಲು ಮೂಲೋಪದೇಶವನ್ನ ಹೇಳಿಕೊಡಬೇಕು, ಅನಂತರ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಇದೆ, ಯಾರು ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆ ಎರಡನೇದು ದೀಕ್ಷಾಸ್ನಾನ. ಇದ್ರ ಬಗ್ಗೆ ಅವ್ರು ಏನ್ ಮಾಡೋದಿಲ್ಲ, ಮಾತಾಡೋದೇ ಇಲ್ಲ, ಏನು ಮಾತಾಡಲ್ಲ. ಸೊ ಎರಡು ಕಾರ್ಯಗಳು ಬಹಳ ಇಂಪಾರ್ಟೆಂಟ್. ಇವತ್ತನ್ನು ಮಾಡ್ತಾ ಇದೀವಾ, ಇವೆರಡನ್ನ ಮಾಡುವಂತದ್ದೇ ಬೈಬಲ್ ಹೇಳುವಂತಹ ದೀಕ್ಷಾಸ್ನಾನ ಕುರಿತಾಗಿರುವ ಇಂಪಾರ್ಟೆಂಟ್. ಓಕೆ, ಮೂರನೇದಾಗಿ ಬಹಳ ಮುಖ್ಯವಾಗಿ ನಾವು ನೋಡುವಂತ ಒಂದು ವಿಷಯ, ಇವಾಂಜಲಿಸ್ಟ್ ಬಳಿ ಇದ್ದಂತಹ ಒಂದು ಸ್ವಭಾವ ಏನು ಅಂತ ಕೇಳುವುದಾದರೆ 8ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 39-40 ವಾಕ್ಯ ನಾನು ಓದುತ್ತೇನೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 39-40. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತುಕೊಂಡು ಹೋಗಲಾಗಿ, ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಫಿಲಿಪ್ಪನು ತರುವಾಯ ಅಜೋತಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕೈಸರಿಯಾದ ತನಕ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಈ ಸಂಭವ ನಮ್ಮೆಲ್ಲರಿಗೂ ಗೊತ್ತು. ಕಂದಾಕಿಯ ಮಂತ್ರಿ ಅವರನ್ನು ನೋಡಲು ಹೋಗುತ್ತಾರೆ, ಗಾಸ್ಪಲ್ ಹೇಳ್ತಾರೆ. ಅವರು ದೀಕ್ಷಾಸ್ನಾನಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ, ದೀಕ್ಷಾಸ್ನಾನಕ್ಕೆ ನಡೆಸಿದ್ರು. ಫಸ್ಟ್ 2 ಪಾರ್ಟ್ ಮುಗೀತು. ದೀಕ್ಷಾಸ್ನಾನ ಕೊಟ್ಟ ಕೂಡಲೇ ಫಿಲಿಪ್ಪನು ಕಾಣಲ್ಪಡದೆ ಹೋದನು. ಆ ವಾಕ್ಯ ಸ್ಪಷ್ಟವಾಗಿದೆ. ಅನಂತರ ಮಂತ್ರಿ ಅವನನ್ನು ಕಾಣಲೇ ಇಲ್ಲ ಎಂಬುದಾಗಿ. ಒಂದು ಇವಾಂಜಲಿಸ್ಟ್ ನ ಬಹು ಮುಖ್ಯವಾಗಿರುವ ಕೆಲಸ ಏನಂತ ನೋಡೋದಾದ್ರೆ, ಒಂದು ಆತ್ಮವನ್ನ ಸಭೆಯಲ್ಲಿ ನೀವು ನಡೆಸುವುದಾದರೆ ಅದರ ನಂತರ ಆತ್ಮ ನಿಮಗೇನಾಗಲ್ಲ, ಸಂಬಂಧವೇ ಇಲ್ಲ. ಅದರ ನಂತರದ ಸಭಾಪಾಲನ ಕೈಗೆ ಹುಟ್ಟೋಗುತ್ತದೆ. ಈ ಕಳೆದು ಹೋಗಿರುವಂತಹ ಕುರಿ ಅವನ ಬಳಿ ಕೊಡೋದಾದರೆ ಅದಕ್ಕೆ ಹಸಿರು ಗಾವುಗಳಲ್ಲಿ ಮೇಯಿಸಿ ಅದಕ್ಕೆ ನೀರನ್ನ ಕೊಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಕರ್ತನಿಗೆ ಸಮರ್ಪಕವಾಗಿರುವ ಬಲಿಯಾಗಿ ಮಾರ್ಪಡಿಸಬೇಕಾಗಿರೋದು ಒಬ್ಬ ಯಾಜಕನ ಒಂದು ಕೆಲಸ. ಅದು ಅದರಲ್ಲಿ ಏನ್ ನಡೀತದೆ ಅಂತ ಕೇಳೋದಾದ್ರೆ, ಇವಾಗ ಒಬ್ಬ ರಕ್ಷಣೆ ಹೊಂದುವುದಾದ್ರೆ ಆ ಒಂದು ಇವಾಂಜಲಿಸ್ಟ್ ಅವರು ರಕ್ಷಣೆ ಹೊಂದವರನ್ನ ತನ್ನ ಬಳಿ ಇಟ್ಟುಕೊಳ್ಳುತ್ತಾರೆ, ಡೇಟಾಬೇಸ್ ತೆಗೆದುಕೊಳ್ಳುತ್ತಾರೆ, ಪಡೆದು ಅವರಿಗೆ ತಿಂಗಳು ವಾಗ್ದಾನ ಕಳಿಸ್ತಾ ಇರ್ತಾರೆ, ವರ್ಷಕ್ಕೆ ತಿಂಗಳಿಗೆ ಒಂದು ಬುಕ್ ಅನ್ನ ಕಳಿಸ್ತಾ ಇರ್ತಾರೆ, ಕೊಟ್ಟು ಅವರನ್ನ ಇವರ ಕಂಟ್ರೋಲ್ ಇಟ್ಕೋತಾರೆ. ಅವರು ಆ ಒಂದು ಊರ್ ಕಡೆಗೆ ಹೋಗೋದಾದ್ರೆ ಅವ್ರನ್ನ ಹೋಗಿ ನೋಡ್ತಾರೆ, ನಡೆಯುತ್ತೆ. ಈಗ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಯಾರನ್ನ ರಕ್ಷಣೆ ನಡೆಸಿದ್ದು ಅಂದ್ರೆ ಮಂತ್ರಿನ. ದೀಕ್ಷಾಸ್ನಾನ ಕೊಟ್ಟಿದ್ದಾರಿಗೆ ಮಂತ್ರಿ, ಒಬ್ಬ ದೇಶದ ಮಂತ್ರಿಗೆ. ನ್ಯಾಯವಾಗಿ ನಾವ್ಯಾರು ಏನ್ ಮಾಡ್ಬೇಕಾಗಿತ್ತು, ಮಂತ್ರಿಯೊಂದಿಗೆ ರಕ್ತದೊಂದಿಗೆ ನಾವು ಕೂಡ ಹೋಗ್ಬೇಕಾಗಿತ್ತು, ಹೌದು ಇಲ್ವಾ? ಅವರ ಜೊತೆ ಹೋಗಿ ಸೆಟ್ಲ್ ಆಗ್ಬೇಕಾಗಿತ್ತು. ಇವರು ನಮಗೆ ಎಲ್ಲವನ್ನ ಹೇಳಿದ್ರು, ಮಂತ್ರಿ ಎಲ್ಲ ಮರ್ಯಾದೆ ಕೊಡ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಫಿಲಿಪ್ಪನು ಒಬ್ಬ ಇವಾಂಜಲಿಸ್ಟ್ನ ಒಂದು ಕೆಲಸ ಎನ್ನುವುದನ್ನ ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಮೇಲೆ ಹತ್ತಿದ ಕೂಡಲೇ ಫಿಲಿಪ್ಪನನ್ನ ಕಾಣಲಾಗಲಿಲ್ಲ. ಅಷ್ಟಕ್ಕೆ ಒಬ್ಬ ಇವಾಂಜಲಿಸ್ಟ್ನ ಕೆಲಸ ಮುಗೀತು. ಓಕೆ, ಈಗ ಇಲ್ಲಿ ಕಾಣದೇ ಇರುವಂತಹ ಸ್ಥಳ ಎನ್ನುವುದು ಮಿಸ್ ಆಗ್ತಾ ಇದೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅದರ ನಂತರ ಆತ್ಮವನ್ನ ತನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಅನ್ಕೋತಾರೆ. ಆತ್ಮಗಳಿಗೆ ವಚನ ವಾಗ್ದಾನ ಎಲ್ಲವನ್ನ ಕಳುಹಿಸಿ, ವರ್ಷಕ್ಕೆ ಒಮ್ಮೆ ಅವರಿಗೆ ಜನವರಿ ತಿಂಗಳು ವಾಗ್ದಾನ ಕಳುಹಿಸಿ ತಮ್ಮ ಕಂಟ್ರೋಲ್ ಇಟ್ಕೊಳ್ಳೋಕೆ ನೋಡ್ತಾರೆ. ಆನಂತರ ಅವರಿಗೆ ಬೇಕಾಗಿರುವ ಎಲ್ಲ ಅಗತ್ಯತೆಯನ್ನು ಬರೀತಾರೆ. ಇವ್ರಿಗೂ ಅವ್ರಿಗೂ ನಡುವೆ ಏನಾಗುತ್ತೆ, ಒಂದು ಕಾಂಟ್ಯಾಕ್ಟ್ ಒಂದು ರೆಗ್ಯುಲರ್ ಆಗಿರುತ್ತೆ. ಇದುವೇ ಇವರು ಮಾಡುವಂತ ನೆಕ್ಸ್ಟ್ ಮಿಸ್ಟೇಕ್. ಸರಿ, ಈಗ ಕೇಳುವಂತ ಪ್ರಶ್ನೆ, ನಾವು ತಾನೇ ಆತ್ಮವನ್ನ ದೇವರಲ್ಲಿ ನಡೆಸಿದ್ವಿ, ಹಾಗಾದ್ರೆ ಆತ್ಮ ನಮ್ಮ ಜವಾಬ್ದಾರಿ ಅಲ್ವಾ? ಇಲ್ಲ. ಯಾಕೆ ಅಂತ ಕೇಳುವುದಾದರೆ, ನೀವು ನಡೆಸಲಿಲ್ಲ, ದೇವರು ಅವನು ರಕ್ಷಿಸಿದರು. ಹೌದು, ನಿಮ್ಮಿಂದ ರಕ್ಷಿಸುವಂತ ಶಕ್ತಿ ಇದ್ರೆ ನೀವೇ ಪ್ರಪಂಚವನ್ನೇ ಮಾರ್ಪಡಿಸಬಹುದಿತ್ತಲ್ವ ಇಷ್ಟೊತ್ತರಲ್ಲಿ. ನಿಮ್ಮಿಂದ ಲೋಕ ಬದಲಾಯಿಸಕ್ ಆಗ್ಲಿಲ್ವಲ್ಲ. ನೀವು 100 ಮಂದಿ ತರ ಮಾತಾಡಿದ್ರೆ 10 ಮಂದಿ ರಕ್ಷಣೆ ಹೊಂತಾರೆ. ಹಾಗಾದ್ರೆ 10 ಮಂದಿ ರಕ್ಷಣೆ ನಡೆಸಿದ್ದು ದೇವರು. ಯಾಕಂದ್ರೆ ವಾಕ್ಯ ಏನ್ ಹೇಳುತ್ತಂದ್ರೆ, ಪೌಲನ ಬೀಜ ಬಿತ್ತಿದ, ಅಪೋಲೋಸ್ ನೀರ್ ಹಾಕ್ದ, ಬೆಳೆಸಿದ್ದು ದೇವರು ಅಂತ ವಾಕ್ಯ ಹೇಳುತ್ತೆ. ಹೌದು, ಅಂದರೆ ಅಪೋಲೋ ನೀರಾಯಿಸಿ ನಾನು ಬಿತ್ತಿದೆ, ಅಪೋಲೋ ನೀರ್ ಹಾಕಿದ ಅಂತ ಹೇಳಿದ್ರೆ ಬೆಳೆಯುವಂತೆ ಮಾಡಿದ್ದು ದೇವರು. ಹಾಗಾದ್ರೆ ಅರಿತಿ ಇರುವಲ್ಲಿ ಈ ಒಂದು ಬೆಳೆಯುವಂತೆ ಮಾಡಿದ್ದು, ಬಿತ್ತಿದ್ದು ಎಲ್ಲ ನಾನು ನನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಥ ಇಲ್ವಾ? ಹಾಗಾದ್ರೆ ಆಟೋಮೆಟಿಕ್ ಆಗಿ ಇದೇನಾಗುತ್ತೆ ಅಂತ ಕೇಳುವುದಾದ್ರೆ, ನಿಮ್ಮ ದರ್ಶನದಿಂದ ನೀವು ದೂರ ಹೋಗ್ತೀರಾ. ಇದು ಯಾಕೆ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಬರುವುದಕ್ಕೆ ಕಾರಣ ಏನು ಅಂತ ನೀವು ಕೇಳುವುದಾದ್ರೆ, ಈ ಆಫೀಸ್ ಅಂತ ಹೇಳ್ತೀವಲ್ವಾ, 5 ಮಂದಿಯ ಕುರಿತಾಗಿ, ಈ 5 ಮಂದಿ ಸಭೆಯಲ್ಲಿರ್ಬೇಕಾದ್ರೆ, ಚರ್ಚಲ್ಲಿರ್ಬೇಕಾದ್ರೆ ಈ 5 ಮಂದಿಯನ್ನ ಪೋಷಣೆ ಮಾಡಬೇಕಾಗಿರುವ ಜವಾಬ್ದಾರಿ ಯಾರಿಗಿದೆ? ಚರ್ಚಿಗೆ ಇರುವಂತದ್ದಾಗಿದೆ. ಆದರೆ 5 ಮಂದಿಯನ್ನ ಪೋಷಣೆ ಮಾಡುವಂತಹ ಜವಾಬ್ದಾರಿ ದೇವರಿಗೂ ಇದೆ. ಇವರು ಏನ್ ಅನ್ಕೋತಾರೆ ಅಂದ್ರೆ, ಚರ್ಚಲ್ಲಿ ಒಂದು ಆತ್ಮವನ್ನ ಕೊಡ್ತೀನಿ, ಚರ್ಚ್ ದೊಡ್ಡದಾಗುತ್ತೆ, ಚರ್ಚ್ ನನಗೇನ್ ಮಾಡ್ತಾ ಇದೆ, ಆ ಒಂದು
ಆ ಒಂದು ವರ್ಡ್ಲಿಯಾಗಿ ಒಂದು ಥಾಟ್ ಬರ್ತದೆ ನೋಡಿ ಅಲ್ಲಿ. ಹ್ಮ್ ಈ ಆತ್ಮ ನನ್ನಿಂದ ರಕ್ಷಣೆ ಹೊಂದಿದ್ದು ಫಸ್ಟ್ ಮಿಸ್ಟೇಕ್. ನಾನು ಅದನ್ನು ಸಭೆಯಲ್ಲಿ ಬಿಟ್ಟಿದ್ದೀನಿ. ಅನಂತರ ನನಗೆ ಅದರಿಂದ ಏನು ಪ್ರಯೋಜನ? ನಾನು ಸುವಾರ್ತೆ ಹೇಳಿ ಚರ್ಚ್ಗೆ ಹೋಗಿ 50 ಮಂದಿ ಕಳಿಸಿದ್ದೀನಿ. ಆ ರೀತಿ ಇವಾಂಜಲಿಸ್ಟ್ ಹೇಳ್ತಾರೆ. ಸರಿ, ನೀವು ಸುವಾರ್ತೆ ಸಾರಿ ದೇವರು ರಕ್ಷಣೆ ಮಾಡಿದ್ರು, ಇದರಲ್ಲಿ ನಿಮಗೇನು ಹಕ್ಕಿರುವಂಥದ್ದಾಗಿದೆ ಹೌದು ಇಲ್ವಾ? ಹ್ಮ್ ಹಾಗಾಗಿ ಇವ್ರೇನು ಬಯಸ್ತಾರೆ ಅಂದರೆ ಅದಕ್ಕೆ ಬರಬೇಕಾದ ಪ್ರತಿಫಲ ನಮ್ಮ ಬಳಿ ಬರಬೇಕು ಎಂಬುದಾಗಿ ಬಯಸುತ್ತಾರೆ. ಇಲ್ಲೇ ಮಿಸ್ಟೇಕ್ ಆಗ್ತಾ ಇದೆ. ಹ್ಮ್ ಇವಾಂಜಲಿಸ್ಟ್ನ ಅಗತ್ಯತೆಗಳು ಪರಲೋಕ ಸಂಧಿಸಬೇಕು, ಹ್ಮ್ ಸಭೆ ಸಂಧಿಸಬೇಕು. ಸಂಧಿಸುತ್ತೋ ಇಲ್ವೋ ಅದು ಬೇರೆ ವಿಷಯ. ಸಂಧಿಸಬೇಕಾಗಿರೋದು ಯಾರ ಜವಾಬ್ದಾರಿ? ಸಭೆಯ, ದೇವರ ಒಂದು ಜವಾಬ್ದಾರಿ. ಹ್ಮ್ ಹಾಗಾದರೆ ದೇವರು ಸಂಧಿಸುತ್ತಾರೆ ಎನ್ನುವಂತಹ ನಂಬಿಕೆ ಇರುವ ಯಾವ ಎವಂಜಲಿಸ್ಟ್ ಆಗಿರ್ಬೋದು, ಆ ರಕ್ಷಣೆ ನಡೆಸಿದ ಆತ್ಮಗಳ ಮೇಲೆ ನಂಬಿಕೆ ಇಡುವುದಿಲ್ಲ, ಅದನ್ನು ಬಯಸಿ ಕಾಯುವುದಿಲ್ಲ. ಅವನ ನಂಬಿಕೆ ಪೂರ್ತಿಯಾಗಿ ದೇವರ ಮೇಲೆ ಇರುತ್ತೆ. ನನ್ನ ಕೆಲಸ ಏನಪ್ಪ, ರಕ್ಷಣೆ ನಡೆಸಬೇಕು, ತಗೋ ಈ ಆತ್ಮವನ್ನು ಇಟ್ಕೋ, ಹೋಗ್ತಾನೆ ಇರ್ತಾನೆ. ಇವಾಗ ನೋಡಿ, ಅಲ್ಲಿಂದ ಅನಂತರ ಫಿಲಿಪ್ಪನು ಅಜೋತಿನಲ್ಲಿ ಕಾಣಲ್ಪಟ್ಟು, ಅನಂತರ ಎಲ್ಲೋದವನು ಅಜೋತಿಗೆ ಹೋದ. ಮತ್ತೆ ಅಲ್ಲಿಂದ ಸಿಸೇರಾಗೆ ಬರುವಂತಹ, ಸಮಾರಿಗೆ ಬರುವಂತಹ ಮಾರ್ಗದಲ್ಲೆಲ್ಲ ಜನಗಳಿಗೆ ಆ ಗಾಸ್ಪಲ್ ಹೇಳ್ತಾನೆ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಇವತ್ತು ನಾವು ಈ ರೀತಿಯಾಗಿರುವಂತಹ ಎವಂಜಲಿಸ್ಟ್ನ ನೀವು ನೋಡಲು ಸಾಧ್ಯನಾ? ಗಾಸ್ಪಲ್ ಹೇಳಿ ಕರೆದುಕೊಂಡು ಹೋಗಿ ಸೇರಿಸಿ ಅದಾದ ನಂತರ ಆತ್ಮಕ್ಕೂ ನನಗೂ ಏನಿಲ್ಲ, ಕಾಂಟ್ಯಾಕ್ಟ್ ಇಲ್ಲ ಎಂಬುದಾಗಿ ಹೇಳುವಂತಹ ಒಬ್ಬ ಎವಾಂಜಲಿಸ್ಟ್ ನೋಡಕ್ ಸಾಧ್ಯನಾ? ಹಾಗಂದ್ರೆ ಇಲ್ಲ. ಸೊ ನಾವೇನು ಬಯಸ್ತೀವಿ ಅಂದರೆ ಪರಿಪೂರ್ಣವಾಗಿ ನಾನು ಬಂದು ಇವಾಂಜಲಿಸ್ಟ್, ನಾನು ನಡೆಸುವಂತಹ ಆತ್ಮದ ಮುಖಾಂತರವಾಗಿ ನನಗೊಂದು ಬೆನಿಫಿಟ್ ಇರಬೇಕು ಎಂಬುದಾಗಿ ಬಯಸ್ತಾರೆ. ಅದು ಯಾಕೆ ಬರುತ್ತೆ ಅಂದರೆ ಅದರ ಮೂಲಕವಾಗಿ ಸಭೆಗಳು ಬೆಳೆಯುತ್ತೆ, ವೃದ್ಧಿಯಾಗುತ್ತೆ, ಅವರಿಗೆ ಆಶೀರ್ವಾದ ಬರುತ್ತೆ, ನನಗೆ ಬರ್ತಾನೆ ಇಲ್ಲ. ಸೊ ಅವರು ಮಾತ್ರ ಅನುಭವಿಸ್ತಾರಲ್ಲ, ನಾನು ಸ್ವಲ್ಪ ಅನುಭವಿಸಲು ಚೆನ್ನಾಗಿರುತ್ತಲ್ಲ. ಇದು ಯಾವ ಥರ ಪ್ರತಿಕ್ರಿಯೆ ಅಂತಂದರೆ ದೇವರನ್ನ ಬಿಟ್ಟು ಇವರು ದೂರ ಹೋಗಿ ಆತ್ಮಗಳನ್ನು ನಂಬುವುದಕ್ಕೆ ಮುಂದಾದರು, ಅದರಿಂದ ಬಂದದ್ದು. ಎರಡನೇದಾಗಿ ಮತ್ತೊಂದು ಆಂಗಲ್ನಲ್ಲಿ ನೋಡಬೇಕು. ಯಾವ ಆಂಗಲ್ ನೋಡಬೇಕು ಅಂತ ನೋಡೋದಾದ್ರೆ, ಒಬ್ಬ ಇವಾಂಜಲಿಸ್ಟ್ ಸಭೆಯ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಅಗತ್ಯತೆಯನ್ನು ಸಂಧಿಸುವಂಥದ್ದು ಸಭೆಯ ಒಂದು ಜವಾಬ್ದಾರಿ ಕೂಡ. ಸಭೆ ಏನ್ ಮಾಡಬೇಕು? ಏನೋ ಒಂದು ಅವರಿಗೆ ಸಂಧಿಸುವ ಸ್ಥಳದಲ್ಲಿ ಇರಬೇಕು. ಹೌದು. ಆದ್ರೆ ಹಲವು ಬಾರಿ ಅದು ನಡೆಯುವುದಿಲ್ಲ. ನಡೆಯದೇ ಇರುವುದರಿಂದ ಇವರೊಳಗೆ ಏನ್ ಬರುತ್ತೆ? ಈ ಸಮಸ್ಯೆ ಬರುತ್ತೆ. ಹೌದು. ಒಬ್ಬ ಎವಾಂಜಲಿಸ್ಟ್ ಸಭೆಯಲ್ಲಿ ಬರಬೇಕಾದ್ರೆ ಮಿಷನರಿಗಳಿಗೆ ಕಳಿಸುವುದು ವಾಡಿಕೆ ಇದೆ, ಮಿಷನರಿಗಳಿಗೆ ಕಳಿಸ್ತೀವಿ. ನಮ್ಮ ಸಭೆಯಲ್ಲಿರುವಂತಹ ಎವಾಂಜಲಿಸ್ಟ್ಗಳಿಗೆ ನಾವು ಕೊಟ್ಟಿದ್ದೇವಾ? ನಾನು ಬಹಳ ಕಡೆ ನೋಡಬೇಕಾದ್ರೆ, ಅವ್ರು ನೋಡೋದಾದ್ರೆ ನಾರ್ತ್ ಇಂಡಿಯಾಕ್ಕೆ ಅದನ್ನ ಕಳಿಸಿ ಅಂತ ಹೇಳ್ತಾರೆ. ಅವರ ಸಭೆಯಲ್ಲಿ ಒಬ್ಬ ಇವಾಂಜಲಿಸ್ಟ್ ಇರ್ತಾರೆ, ಅವರಿಗೇನಾದರೂ ಗಮನಿಸಿದ್ರಾ ಅಂತ ಕೇಳಿದ್ರು ಇರೋದಿಲ್ಲ. ಅದುವೇ ಇಲ್ಲಿ ಸಮಸ್ಯೆ. ಸಭೆ ಅವರಿಗೇನು ಬೇಕೋ ಅದನ್ನು ಗಮನಿಸಬೇಕು, ಅವರಿಗೆ ಬೇಕಾಗಿರುವುದನ್ನು ಸಂಧಿಸಬೇಕಾಗಿರುವುದು. ಅವರು ಆಟೋಮೆಟಿಕ್ ಆಗಿ ಬಂದು ಆ ಒಂದು ಕಾರ್ಯ, ಆ ಒಂದು ಮುಖಾಂತರವಾಗಿ ಅವರು ಆಟೋಮೆಟಿಕ್ ಆಗಿ ಅದರೊಳ್ಳೆ ಕ್ರಿಯೆ ಮಾಡೋಕೆ ಮುಂದಾಗ್ತಾರೆ. ಈಗ ಇಲ್ಲೇ ಇವರ ಒಂದು ಈಗೋ ಮುಂದಾಗುತ್ತದೆ. ಒಂದು ಇವಾಂಜಲಿಸ್ಟ್ ಬಗ್ಗೆ ನಾನು ಕೇಳ್ಪಟ್ಟೆ, ನಡೆದಂಥ ಸಂಭವ ಇದು ಬಂದು ಬಹಳ ಹಿಂದೆ, 40 ವರ್ಷ ಹಿಂದೆ ನಡೆದ ಸಂಭವ. ಅದು ಏನಂದರೆ, ದೊಡ್ಡ ಕೂಟ, ಸಾವಿರಾರು ಮಂದಿ ಜನಗಳು ಬಂದು ಮೀಟಿಂಗ್ ಆಫರಿಂಗ್ ಎಲ್ಲ ತೆಗಿತಾ ಇದ್ದಾರೆ. ತೆಗೆದ ನಂತರ ಆ ಕೂಟವನ್ನು ನಡೆಸಿದವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಆಫರಿಂಗ್ ಏನು ಬರಲೇ ಇಲ್ಲ, ಕಷ್ಟವಾಯಿತು. ಇವರು ಫಸ್ಟ್ ಇವರು ಏನು ಮಾಡಿದ್ದಾರೆ, ಪರವಾಗಿಲ್ಲ ಇರಲಿ, ನೀವು ಬಂದ ಕಾಣಿಕೆ ಇಟ್ಕೊಂಡು ಅದೆಲ್ಲ ಕಾರ್ಯವನ್ನು ಮುಗಿಸಿರಿ ಅಂತ ಹೇಳಿದರು. ಮರು ವರ್ಷ ಅದೇ ರೀತಿ ಹೋಗಿದ್ದಾರೆ, ಅದಕ್ಕಿಂತ ಅಧಿಕ ಕೂಟ, ಇವಾಗಲೂ ಆಫರಿಂಗ್ ತೆಗೆದಿದ್ದಾರೆ, ಮತ್ತೆ ಅದೇ ಉತ್ತರ, ಈ ರೀತಿ ಆಫರಿಂಗ್ ಏನು ಬಂದಿಲ್ಲ, ಬಹಳ ಕಷ್ಟ ಎಂಬುದಾಗಿ ಇವರು ಅದೇ ಥರ ಹೇಳಿ ಮುಂದಿನ ಬಾರಿ ಏನು ಮಾಡಿದ್ರು, ಮೀಟಿಂಗ್ ನಾನು ನಡೆಸ್ತೀನಿ ಅಂತ ಹೇಳ್ಬಿಟ್ರು. ಈಗ ಅಲ್ಲಿ ಸಮಸ್ಯೆ ಏನಂತ ನೋಡಿ, ಈಗ ಆಫರಿಂಗ್ ಬರಲಿಲ್ಲ ಅಂತ ಹೇಳಿದ್ರಲ್ಲ, ಕೇಳಿದ್ರೆ ಏನು ಹೇಳ್ತಾರೆ, ನಿಜವಾಗ್ಲೂ ಆಫರಿಂಗ್ ಬಂದಿಲ್ಲ. ನಾನೇನು ಕೇಳ್ತಿದ್ದೀನಿ ಅಂದರೆ, ಆ ಒಂದು ಸ್ಟೇಜ್ ಹಾಕಿದವರಿಗೆ ಒಂದು ಕಾಸು ಕೊಟ್ಟಿರ್ತೀರಲ್ವಾ, ಅಲ್ಲಿ ಒಂದು ಲೈಟ್ ಹಾಕಿರೋರಿಗೆ ಕಾಸು ಕೊಟ್ಟಿರ್ತೀರಲ್ವಾ, ಚೇರ್ ಹಾಕಿರೋರಿಗೆ ಒಂದು ಕಾಸು ಕೊಟ್ಟಿರ್ತೀರಲ್ವಾ, ಎಲ್ಲರಿಗೂ ಕೊಟ್ಟರಲ್ವಾ, ಇವರಿಗೂ ಕೂಡ ಒಂದು ಆಫರಿಂಗ್ ತೆಗಿಬೇಕಿತ್ತಲ್ವಾ. ಆಟೋಮೆಟಿಕ್ ಆಗಿ ಏನೋ ನೀವು 1000 ಕೊಡೋ ಕಡೆ 100 ಕೊಡಿ, ಹೌದು, ಏನೋ ಒಂದು ಕೊಟ್ಟಿರುವುದಾದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇತ್ತು. ಸರಿ, ಸ್ವಲ್ಪನೇ ಬಂತು, ಸ್ವಲ್ಪ ಆದ್ರೂ ಕೊಟ್ಟರು ಅಂತ ಸುಮ್ಮನಾಗ್ತಿದ್ರು. ಇದುವೇ ಇವರು ಮಾಡಿದಂಥ ದೊಡ್ಡ ಮಿಸ್ಟೇಕ್. ಅನಂತರ ಇವರು ಮಾಡಿದ ದೊಡ್ಡ ಮಿಸ್ಟೇಕ್ ಏನಂತ ನೋಡ್ಬೋದಾದ್ರೆ, ಹೌದಾ, ನಾನೇ ಕೂಟ ನಡೆಸ್ತೇನೆ, ನಾನೇ ಇಟ್ಟು ಕೂಟ ನಡೆಸ್ತೇನೆ, ನಾನೇ ಮೀಟಿಂಗ್ ನಡೆಸ್ತೇನೆ, ಬರೋ ಆಫರಿಂಗ್ ನಾನೇ ತಗೋತೀನಿ. ಅವರು ಮಾಡಿದ ತಪ್ಪು 2 ಮಾತಿಲ್ಲ. ಅದಕ್ಕೆ ನೀವು ಮುಂದಿನ ತಪ್ಪು ಮಾಡ್ತಾ ಇದ್ದೀರಾ. ಏನು ಮಾಡ್ತೀರಾ? ನೀವು ಕೂಟ ನಡೆಸಿ, ನೀವು ಆಫರಿಂಗ್ ತೆಗೆದು, ನೀವು ಡೇಟಾಬೇಸ್ ತಗೊಂಡು ನೀವೇ ಕ್ರೌಡ್ನ ಏನು ಮಾಡ್ತೀರಾ? ಸೇರಿಸ್ಕೋತೀರಾ. ಒಂದು ಇವಾಂಜಲಿಸ್ಟ್ ಹಿಂದೆ ಹೋಗುವಂಥ ಕ್ರೌಡ್ ಒಂದು ಕಾಲಕ್ಕೂ ಉದ್ಧಾರ ಆಗಲ್ಲ. ಅದಾದ ನಂತರ ಏನಾಗುತ್ತೆ ಅಂದರೆ ಅವರೇ ನೆಕ್ಸ್ಟ್ ಪಾಸ್ಟರ್ ಆಗಿ ಮಾರ್ಪಡ್ತಾರೆ. ಅದು ಇನ್ನೊಂದು ಪ್ರಾಬ್ಲಮ್. ಈಗ ನೀವು ಹೇಳಿದ್ದು ಬಂದು ಮುಂದಿನ ಹಂತದ ಪ್ರಾಬ್ಲಮ್. ಇದೇನಂತ ಕೇಳುವುದಾದ್ರೆ, ಇವರು ಬಂದು ಇವರಿಂದ ಕರ್ಕೊಂಡು ಹೋಗ್ತಾರಲ್ವಾ, ಒಂದು ದಿನವೂ ದಾರಿ ಹೋಕರ ಹಿಂದೆ ಹೋದಂತಹ ಕುರಿ ಉದ್ಧಾರ ಆಗಲ್ಲ.
ಕುರುಬನ ಹಿಂದೆನೇ ಹೋಗ್ಬೇಕು. ನಾನೊಬ್ಬ ಇವಾಗೊಂದು ಇವಾಂಜಲಿಸ್ಟ್, ನನ್ನ ಹಿಂದೆ ಬರುತ್ತೆ ಕುರಿ, ನನ್ನಿಂದ ಏನ್ ನಡೆಸಕ್ ಸಾಧ್ಯ? ನಾನು ಪ್ರತಿದಿನವೂ ಒಂದು ಊರಲ್ಲಿ ಇರ್ತಾ ಇದ್ದೆ, ಒಂದೊಂದು ವಾರಕ್ಕೆ ಇರ್ತಾ ಇದ್ದೆ. ಈಗ ಅನಂತರ ಏನಾಯ್ತು ಗೊತ್ತಾ, ನೀವು ಹೇಳಿದಂತಹ ಮುಂದಿನ ಸಮಸ್ಯೆ ಬರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗೆ ಅವರು ಬರುವಂತಹ ಕ್ರೌಡು ಇನ್ನೊಂದು ಸಮಸ್ಯೆ ಕೊಟ್ಟಿದೆ ನೋಡಿ. ಏನಂತ ಕೇಳಿದ್ರೆ, ಒಂದೊಂದು ಸಭೆಯಲ್ಲಿಯೂ ಅತೃಪ್ತಿ ಆಗೋರು ಕೆಲವೊಬ್ರು ಇರ್ತಾರೆ. ಈ ಅತೃಪ್ತಿ ಆಗುವವರ ಸಮಸ್ಯೆ ಏನಂತ ನೋಡೋದಾದ್ರೆ, ಆಟೋಮೆಟಿಕ್ ಆಗಿ ನಿಮ್ಮ ಬಳಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ರೀತಿಯಾಗಿ ನಮ್ಮ ಪಾಸ್ಟರ್ ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು. ಕೊನೆಯದಾಗ ಏನ್ ಹೇಳ್ತಾರೆ, ನೀವೇ ಸಭೆ ಸ್ಟಾರ್ಟ್ ಮಾಡ್ಬೋದಲ್ವಾ? ನಮ್ಮ ಬಳಿ ಬಂದು ಹಿಂಗೆಲ್ಲ ಹೇಳ್ತಾರೆ, ಈ ರೀತಿ ನೀವು ಟೀಚಿಂಗ್ ಎಲ್ಲ ತೆಗಿತೀರಲ್ವಾ, ಯಾಕೆ ನೀವು ಒಂದು ಚರ್ಚ್ ಮಾಡಿದ್ರೆ ಏನಾಗ್ಬೋದು? ಇದನ್ನ ಒಬ್ಬರು, ಇಬ್ಬರು, ಮೂವರು ಅನಂತರ ಹೇಳ್ತಾ ನಮಗೆ ಅನ್ಸುತ್ತೆ ಅಂತೇಳಿ, ಒಂದು ವೇಳೆ ದೇವ್ರ ಚಿತ್ತ ಇರುತ್ತೇನೋ, ದೇವ್ರು ನಡೆಸ್ತಾ ಇದ್ದಾರೇನೋ ಎಂಬುದಾಗೆಲ್ಲ ಬರುತ್ತೆ. ಬಂದ ಕೂಡಲೇ ನಾವೇನ್ ಮಾಡ್ತೀವಿ, ಚರ್ಚ್ ಆರಂಭಿಸುವುದಕ್ಕೆ ಮುಂದಾಗ್ತೀವಿ, ಕ್ರೌಡ್ ನಂಬಿ ಆರಂಭಿಸ್ತೇವೆ. ಕರೆದ ಕರುವಿಕೆಯು ಕೃಪಾವರಗಳು ಮಾರ್ಪಡುವುದಿಲ್ಲ. ಇವಾಂಜಲಿಸ್ಟ್ ಕರೆದಿದ್ದಾರೆ, ಕ್ರೌಡ್ ಬರುತ್ತೆ. ಈ ಒಂದು ಕ್ರೌಡ್ ನಿಮ್ಮನ್ನ ದಾರಿ ತಪ್ಪಿಸುವಂತೆ ಮಾಡುವ ಕ್ರೌಡ್. ಸುಂದರವಾಗಿ ಏನ್ ನಡೀತಿ, ಇವಾಗ ನಿಮ್ಮನ್ನ ದಾರಿ ತಪ್ಪುವಂತೆ ಮಾಡಿ ಒಂದು ಚರ್ಚ್ ಆರಂಭಿಸುವಂತೆ ಮಾಡಿದ್ರು. ಇವಾಂಜಲಿಸ್ಟ್ ಆಗಿರುವವರು ಇವಾಗ ಏನಾದ್ರಿ, ನೀವು ಪಾಸ್ಟರ್ ಆಗ್ಬಿಟ್ರಿ, ಪಾಸ್ಟರ್ ರೆವರೆಂಡ್ ಆದ್ರಿ, ರೆವರೆಂಡ್ ಬಿಷಪ್ ಆದ್ರಿ. ನಿಮ್ಮ ಇವಾಂಜಲಿಸಮ್ ಎನ್ನುವಂಥದ್ದೇ ನಿಮ್ಮ ಡಿಸೈನ್. ತಾಯಿಯ ಗರ್ಭದಲ್ಲಿ ರೂಪವಾಗುವಾಗ ದೇವರು ಡಿಸೈನ್ ಮಾಡಿದ್ದಾರೆ, ಇವಾಂಜಲಿಸ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಒಂದು ಸ್ಥಳದಲ್ಲಿ ನಿಮ್ಮ ಕರುವಿಕೆನಲ್ಲಿ ಮಾರ್ಪಡಿಸ್ಕೊಂಡ್ರಿ, ಪಾಸ್ಟರ್ ಆಗಿ ಮಾರ್ಪಡಿಸ್ಕೊಂಡ್ರಿ ಕ್ರೌಡ್ಗೋಸ್ಕರವಾಗಿ. ಇಷ್ಟೊಂದು ಕ್ರೌಡ್ ಬರ್ತಾ ಇದೆಯಲ್ಲ, ಇದನ್ನ ಯಾಕೆ ಹೊರಗೆ ಬಿಡಬೇಕು, ಇದನ್ನ ಯಾಕೆ ಇನ್ನೊಂದು ಚರ್ಚೆಗೆ ಕೊಡಬೇಕು? ಅದನ್ನೇ ಲೋಕ ಪ್ರಸಿದ್ಧಿ ಹೊಂದಿದ ಇವಾಂಜಲಿಸ್ಟ್ಗಳು ಕೊನೆಯವರೆಗೂ ಮಾಡದೇ ಇದ್ದರು. ಹೌದು, ಬಿಲಿಗ್ರಾಮಯ್ಯ, ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಚರ್ಚ್. ಇಲ್ವಾ? ಬಹಳ ಜನ ಬಂದು ಹೇಳಿದ್ರಂತೆ ಬಿಲಿಗ್ರಾಮ್ ಅಯ್ಯ ಅವ್ರಿಗೆ, ಬನ್ನಿ ನೀವು ಪಾಸ್ಟ್ ಆಗಿ ಮಾಡಿ ಅಂತ. ಬಟ್ ಈ ನೆವರ್ ಸೆಡ್ ಎಸ್ ಟು ದಟ್. ಅವ್ರು ಬೇಡ ಅಂತ ಹೇಳಿದ್ರು. ರೆನಾಲ್ಡ್ ಬಾಂಕೆ, ಹೌದು, ಅವ್ರು ಬೇಡ ಅಂದ್ರು. ಅದೇ ರೀತಿ ನಮ್ಮೂರಲ್ಲಿ ಡಿ.ಜೆ.ಎಸ್. ದಿನಕರ್ ಅಂಕಲ್ ಆಗಲ್ಲ ಅಂದ್ರು. ಈ ರೀತಿ ಬಹಳ ಮಂದಿ ಇದ್ದಾರೆ. ಆದರೆ ಈ ಕಡೆಯ ಕಾಲದಲ್ಲಿ ಒಂದು ಗ್ರೂಪ್ ಈ ಕ್ರೌಡ್ ಅನ್ನ ಉಳಿಸಿಕೊಳ್ಳುವುದಕ್ಕಾಗಿ ಇವಾಂಜಲಿಸ್ಟ್ ಪಾಸ್ಟರ್ ಆಗುವುದು, ಪಾಸ್ಟರ್ ವರ್ಷಿಪ್ ಲೀಡರ್ ಆಗುವುದು, ವರ್ಷಿಪ್ ಲೀಡರ್ ಪ್ರೊಫೆಟ್ ಆಗುವುದು, ಪ್ರೊಫೆಟ್ ಇವಾಂಜಲಿಸ್ಟ್ ಆಗುವುದು. ಈ ಕನ್ಫ್ಯೂಷನ್ ಈಗ ಕಡೆಯ ಕಾಲದಲ್ಲಿ ಇದೆ, ಎಲ್ಲ ಕಡೆ ಮಿಕ್ಸ್ಡ್ ಅಪ್ ಆಗಿದೆ. ಏನಂದ್ರೆ, ನೀವು ಬಂದು ತಾಯಿಯ ಗರ್ಭದಿಂದ ಇವಾಂಜಲಿಸ್ಟ್ ಆಗಿ ನೀವು ಮಾಡಿಫೈ ಮಾಡಲ್ಪಟ್ಟಿದ್ದೀರಾ, ರೂಪಿಸಲ್ಪಟ್ಟಿದ್ದೀರಾ, ಅದಕ್ಕೆ ದೇವರು ಕರೆದಿದ್ದಾರೆ. ಈಗ ನೀವು ಪಾಸ್ಟರ್ ಆದ ಕೂಡಲೇ ನಿಮ್ಮ ಹೃದಯ ಇವಾಂಜಲಿಸ್ಟ್ ಹೃದಯಕ್ಕೆ ಸಂಬಂಧಪಟ್ಟದಾಗೆ ಇರುತ್ತೆ ವಿನಃ ಪಾಸ್ಟರ್ ಹೃದಯ ಬರುವುದೇ ಇಲ್ಲ. ಕುರುಬನ ಹೃದಯ, ಯಾಕಂದ್ರೆ ಅದು ತಂದೆಯ ಹೃದಯ. ತಂದೆಯ ಹೃದಯಕ್ಕೆ ದಿಢೀರ್ ಎಂಬುದಾಗಿ ನಿಮ್ಗೇನ್ ಬರಲ್ಲ, ತಂದೆಯ ಹೃದಯ ಬರಲ್ಲ. ಈಗ ಬಲವಂತವಾಗಿ ತಂದೆಯ ಹೃದಯವಾಗಿ ಮಾರ್ಪಡ್ತೀರಾ, ಆಟೋಮೆಟಿಕ್ ಆಗಿ ನೀವು ಆರ್ಟಿಫಿಷಿಯಲ್ ಆಗ್ತೀರಾ. ಸರಿನಾ? ಈಗ ಒಂದು ಪಾಸ್ಟರ್ ಇದ್ದಾರೆ, ಅವರು ಅನಂತರ ಇವಾಂಜಲಿಸ್ಟ್ ಆದ್ರೂ ಅಂತ ಇಟ್ಕೊಳ್ಳಿ. ಅವರು ಹೋಗಿ ಅಲ್ಲಿ ಕುಳಿತು ಏನ್ ಮಾಡ್ತಾರೆ ಅಂದ್ರೆ, ತಂದೆಯ ಹೃದಯದಿಂದ ಮಾತಾಡ್ತಾ ಇರ್ತಾರೆ. ಅವರಿಂದ ಇವಾಂಜಲಿಸ್ಟ್ ಆಗಿ ಮಾಡಕ್ ಆಗಲ್ಲ. ಅದಕ್ಕೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕರುವಿಕೆ ಅಂತ ಇಟ್ಟಿದ್ದಾರೆ. ನೀವು ಏನೇ ಮಾವಿನ ಹಣ್ಣನ್ನು ತೆಗೆದುಕೊಂಡು ನೀವು ಅದರ ಜೊತೆಗೆ ಬೇರೆ ಹಣೆಗಳನ್ನ ಬೆರೆಸಿದ್ರು ಕೂಡ ಮಾವಿನ ಟೇಸ್ಟ್ ತಾನೆ, ಅದನ್ನ ಮಾರ್ಪಡಿಸಕ್ ಆಗಲ್ಲ ತಾನೆ. ನೀವು ಮಿಕ್ಸಪ್ ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ದ ಟೇಸ್ಟ್, ಒರಿಜಿನಲ್ ಟೇಸ್ಟ್ ಮಾವಿನ ಹಣ್ಣು ತಾನೆ. ಇವತ್ತು ಬಹಳ ಮಂದಿಗೆ ಅರ್ಥ ಆಗ್ತಾ ಇಲ್ಲ ಅದು. ಕರುವಿಕೆಯನ್ನು ಏನ್ ಮಾಡ್ತಾ ಇದ್ದಾರೆ, ಮಾರ್ಪಡಿಸ್ಕೋದಾದರೆ ರೀಸನ್ ಏನು? ಬರುವುದು ಕಂದಾಕಿಯ ಮಂತ್ರಿ, ಬರುವುದು ದೊಡ್ಡ ಗುಂಪು, 4,000 ಮಂದಿ, ಇದನ್ನ ಯಾಕೆ ಬಿಡೋದು? ಅನಂತರ ನಮಗೆ ಆಫರಿಂಗ್ ಕೊಡ್ತಾ ಇಲ್ವಲ್ಲ, ನಾವೇ ಚರ್ಚ್ ಸ್ಟಾರ್ಟ್ ಮಾಡಿ, ನಾವೇ ಕೂಟವನ್ನು ನಡೆಸಿ, ನಾವೇ ಆಫರಿಂಗ್ ಕಲೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ? ಈ ರೀತಿ ಪರಿಸ್ಥಿತಿ ಎಲ್ಲ ಏನುಂಟು ಮಾಡ್ತದೆ ಅಂತ ಹೇಳಿದ್ರೆ, ಇವಾಂಜಲಿಸ್ಟ್ ಅನ್ನ ದಾರಿ ತಪ್ಪುವಂತೆ ಮಾಡುವಂತಹ ಒಂದು ಕಾರ್ಯ. ಓಕೆ ಬ್ರದರ್, ಭಾಳ ಸುಂದರವಾಗಿ ಹೇಳಿದ್ರಿ. ಕಡೆಯದಾಗಿ ನಮಗೆ ಸಮಯ ಕಡಿಮೆ ಇರೋದ್ರಿಂದ ಇನ್ನು ಕೆಲವು 2 ನಿಮಿಷದಲ್ಲಿ ಭಾಳ ಜನ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಗಾಸ್ಪಲ್ ಅನ್ನೋದು ಹೇಳೋದು ಭಾಳ ಕಡಿಮೆ ಆಗ್ತಾ ಇದೆ. ಸೊ ಇದು ನೋಡ್ತಿರೋಂಥ ಎಲ್ಲ ಆಡಿಯನ್ಸ್ಗೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಂಜಲಿಸಮ್ ಕರುವಿಕೆಯವರು ನೀವು ಹೇಳ್ತೀರಾ ಅಂತಂದರೆ, ಪ್ಯೂರ್ಲಿ ಯೇಸುವಿನ ಕುರಿತಾಗಿರುವ ಮರಣ, ರಕ್ತದಿಂದ ಪಾಪಗಳ ಕ್ಷಮಾಪಣೆ ಉಂಟಾಗುತ್ತದೆ, ಅವರ ಮರಣ, ಪುನರುತ್ಥಾನ, ಬರುವಿಕೆ, ದೀಕ್ಷಾ ಸ್ನಾನ, ಅದರೊಂದಿಗೆ ಒಂದು ಆತ್ಮಿಕವಾಗಿರುವ ಐಕ್ಯತೆ, ಈ 5 ಖಂಡಿತವಾಗಿ ಗಾಸ್ಪಲ್ ಇರಬೇಕು. ಅದನ್ನ ಬೇಕಾದ್ರೆ ಈ ಲೋಕ ಫುಲ್ ಗಾಸ್ಪಲ್ ಅಂತ ಹೇಳುತ್ತೆ. ಅನುಕೂಲಕ್ಕೆ ನೀವು ಬರೀ ಗಾಸ್ಪಲ್ ಎಂಬುದಾಗಿ ಹೇಳ್ಕೋಬಹುದು, ಆದರೆ ಬೈಬಲ್ ಪ್ರಕಾರ ಗಾಸ್ಪಲ್ ಇದರಲ್ಲೇ ಇದೆ. ಸೊ ಇದನ್ನ ಬಂದು ನೀವು ಹೇಳಿ, ಯಾವ ಡಿನಾಮಿನೇಷನ್ ಸ್ವೀಕರಿಸ್ತಾನೋ ಇಲ್ವೋ ನಮಗದು ಸಮಸ್ಯೆನೇ ಇಲ್ಲ. ಓಕೆ, ನಮ್ಮ ಪ್ರಕಾರ ಪರಲೋಕದ ಮುಂದೆ ನಮ್ಮ ಸೇವೆ ಕರೆಕ್ಟ್ ಆಗಿದೆಯಾ ಅಷ್ಟೇ, ಅದನ್ನ ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಸಾಕು. ಓಕೆ, ಭಾಳ ಸಂತೋಷ ಬ್ರದರ್. ಇವತ್ತು ಇವಾಂಜಲಿಸ್ಟ್ ಕುರಿತಾಗಿ, ಸುವಾರ್ತೆಯ ಕುರಿತಾಗಿ ಬಹಳ ವಿವರವಾಗಿ ನಮಗೆ ಹಂಚ್ಕೊಟ್ರಿ. ತುಂಬ ಸಂತೋಷ. ಪ್ರೈಸ್ ದಿ ಲಾರ್ಡ್.